ನೀವು ಸಮಾಜದಲ್ಲಿ ಏನಾದರೂ ಇದ್ದೀರಿ ಅಂತ ಅಂದಾಗ ಹೆದರ್ತಾರೆ ಜನ ಮಾತಾಡಲಿಕ್ಕೆ. ನೀವೇನೂ ಅಲ್ಲದೆ ಹೋದರೆ ಯಾರು ಬೇಕಾದರೂ ರೋಡಲ್ಲಿ ಹೋಗೋರು ಎಲ್ಲರೂ ಮಾತಾಡ್ತಾರೆ. ಅದೇ ಒಂದು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀರಿ, ಒಂದು ಏನೋ ಸಾಧನೆ ಮಾಡಿದ್ದೀರಿ ಅಂದಾಗ ನಿಮ್ಮ ತಪ್ಪುಗಳು ಬರಲ್ಲ, ಅಲ್ಲಿ ನಿಮ್ಮ ಸಾಧನೆ ಮಾತ್ರ ನೋಡ್ತಾರೆ. ಇಲ್ಲಪ್ಪ ಓಕೆ ಆಗಿದ್ದಾಯಿತು, ಏನೋ ಕಹಿ ಸಂದರ್ಭ, ಕಹಿ ಘಟನೆ, ಮತ್ತೆ ಮದುವೆ ಆಗುವಂತನೋ ಒಂದು ಅಂದರೆ ಒಂದು ಜೀವನನ ಮತ್ತಿನ್ನೊಂದ್ಸಲ ಶುರು ಮಾಡೋದು ಫ್ರೆಶ್ ಆಗಿ ಅನ್ನೋ ರೀತಿಯಲ್ಲ ಸಲಹೆ ಕೊಡೋದು. ಎಷ್ಟು ನಂಬಿಕೆ ಇಟ್ಕೊಂಡು, ಎಷ್ಟು ಆಸೆ ಇಟ್ಕೊಂಡು, ಒಂದು ಇಲ್ಲ ನನ್ನ ಮನೆ, ನನ್ನ ಗಂಡ, ನನ್ನ ಸಂಸಾರ ಅಂತ ಹೇಳಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಜೀವನ ಮಾಡಬೇಕಾದ್ರೆ ಬಿಟ್ಟು ಹೋದಂಥ ಸಂದರ್ಭ, ಕಾರಣ ಅಯ್ಯೋ ಈ ರೀತಿ ಆಗೋಯ್ತಲ್ಲ, ಈ ರೀತಿ ಆಗುತ್ತಾ, ನನಗಾಯ್ತಲ್ಲ, ಹೆಂಗೆ ಇದು ಅಂತ ಹೇಳಿ ವಾಸಿ ಆಗದೆ ಇರುವಂಥ ಗಾಯ. ಸೊ ಆ ಗಾಯ ನನಗೆ ಎಷ್ಟರ ಮಟ್ಟಿಗೆ ಒಂದು ಡೀಪ್ ವೋಂಡ್ ಕ್ರಿಯೇಟ್ ಮಾಡಿಬಿಡ್ತು ಅಂತಂದರೆ, ಒಂದು ಹಾಲೋನೆಸ್ ಬಂತು ನನಗೆ ಒಳಗಡೆ. ಇಷ್ಟೇನಾ ಜೀವನ, ಇಷ್ಟೇನಾ ಮದುವೆ ಅಂದರೆ ಇಷ್ಟೇನಾ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದುಂಟು. ನನ್ನ ತಂದೆ ತಾಯಿಗೆ ಪಾಪ ಹೇಳ್ತಾರೆ, ಇಲ್ಲ ನಿನಗೂ ಯಾರಾದರೂ ಬೇಕು ಜೀವನದಲ್ಲಿ ಅಂತ ಹೇಳಿ ಅವರು ಪಾಪ ಭಾಳಷ್ಟು ಬಾರಿ ಹೇಳ್ತಾರೆ. ನಾನು ನಿಮ್ಗೆ ಹೇಳಲೇಬೇಕು, ಅವಮಾನಗಳನ್ನು ನೋಡಿದ್ದೀನಿ, ಸನ್ಮಾನಗಳನ್ನು ನೋಡಿದ್ದೀನಿ. ಇವತ್ತು ಎಲ್ಲೋ ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆಯನ್ನು ನನಗೆ ಇವತ್ತು ನೆನಪಿಸ್ತಾ ಇದ್ದೀನಿ. ನಾನು ಅವರಿಗೆ ಏನೋ ಒಂದು ರೀತಿ ಕುಗ್ಗಿಸ್ತಾ ಇದ್ದೀನಿ ಅಂತ ಅವ್ರು, ಬೇರೆಯವರು, ನನ್ನ ಅಪೋನೆಂಟ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಥರ ಭಾವನೆ ಇದ್ದರೆ ಅದು ತಪ್ಪು ಭಾವನೆ. ಯಾಕಂದರೆ ನೆನಪಿಸೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಪ್ರತಿನಿತ್ಯ ನನಗೆ ನೆನಪಾಗತ್ತೆ. ನಾನು ಅದನ್ನೇ ಅನ್ಕೋತೀನಿ, ಎಲ್ಲೋ ನಾನು ತಪ್ಪು ಮಾಡಿಬಿಟ್ಟು ನಾನು ಸ್ವಾರ್ಥಿಯಾಗಿರಬೇಕಿತ್ತು ಅವತ್ತಿನ ಸಂದರ್ಭದಲ್ಲಿ. ನಾನು ಸ್ವಾರ್ಥಿಯಾಗಿದ್ದಿದ್ರೆ ನನ್ನ ಜೀವನ ನಾನು ಹೇಳೋಂಗಿದ್ದಿದ್ರೆ ಇವತ್ತು ಈ ಮಟ್ಟಿನ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅವತ್ತು. ನಿಮ್ಮ ಚುಚ್ಚಿದ್ರು ಅವರಿಗೊಂದು ಹೇಳಬೇಕು ಅಂತ ಅನ್ನಿಸ್ಲಿಲ್ವ? ಇಲ್ಲ, ನನಗೆ ರೋಷ ಎಲ್ಲೂ ಬರಲೇ ಇಲ್ಲ. ನನಗೆ ಯಾರು ಅವಮಾನ ಮಾಡಿದ್ರು ಅವ್ರ ಮುಂದೆ ನಾನು ಅವ್ರಿಗೇನೋ ಹೇಳಬೇಕು ಅಥವಾ ಇದು ಮಾಡಬೇಕು ಅಂತ, ನನ್ನವರೇ ಅಂದ್ಕೊಂಡಿದ್ದವರೇ ನನಗೆ ಮೋಸ ಮಾಡಿದ್ಮೇಲೆ, ನನಗೆ ಆದಂಥ ಅನ್ಯಾಯದ ಆದಮೇಲೆ, ನಾನು ಬೇರೆ ಯಾರೂ ಕೂಡ ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲೇ ಇಲ್ಲ. ಇಡೀ ಸಮಾಜ ನನಗೆ ಅವತ್ತು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ಯಾವಾಗಲೂ ಹೇಳ್ತಾರೆ, ಗೆಲುವು ಅಹಂಕಾರ ತರಿಸಿದ್ರೆ ಸೋಲು ತಾಳ್ಮೆಯನ್ನು ತರಿಸುತ್ತೆ ಅಂತ. ಅದು ನಿಮಗೆ ಎರಡು ಸೋಲು. ಹೌದು, ನನಗೆ ಭಾಳ ತಾಳ್ಮೆ, ಮನೆಯಲ್ಲಿ ಇಷ್ಟು ತಾಳ್ಮೆ ಇರಲ್ಲ, ಆಚೆಗಡೆ ನನಗೆ ಭಾಳ ತಾಳ್ಮೆ. ಮನೇಲಿ ನಮ್ಮ ತಾಯಿ ಅಂತಿರ್ತಾರೆ, ನಿನ್ನ ಮನೇಲಿ ಬಂದರೆ ನನ್ನ ಮೇಲೆ ಕೂಗಾಡ್ತೀಯ, ಅರ್ಚಾಡ್ತೀಯ, ಆಚೆಗಡೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀಯ, ಯಾರು ಏನಂದ್ರೂ ಹೌದಾ ಆಯಿತು ಅಂತ ಕೇಳಿಸ್ಕೊತೀಯ ಅಂತ. ಅಷ್ಟು ತಾಳ್ಮೆ ಕಲಿಸುತ್ತೆ ರಾಜಕಾರಣ. ಮೇಡಮ್, ಮಾತಾಡೋದಕ್ಕಿಂತ ಮೌನವಾಗಿರೋದೇ ಭಾಳ ಕಷ್ಟ ಅಲ್ವಾ? ಹೌದು, ಮೌನ ತುಂಬ ಕಷ್ಟ. ನೀವು ಮಾತಾಡಿದ್ರೆ ಮಾತಾಡ್ಬಿಡ್ತೀರಿ, ಮುಗ್ದೋಗುತ್ತೆ. ಮೌನ ಮುಗಿಯೋದೇ ಇಲ್ಲ, ನಿರಂತರ ಮೌನ, ನಿರಂತರ ಒಳಗಡೆ ಹೋರಾಟಗಳ ನಿರಂತರ. ಮೌನ ಸಾಕಷ್ಟು ಕಷ್ಟ. ಇವತ್ತು ನನ್ನನ್ನು ಪ್ರಶ್ನೆ ಮಾಡೋರು ಮಾಡ್ತಾನೇ ಇದ್ದಾರೆ, ನನ್ನ ಹಿಂದೆ ಮಾತಾಡೋರು ಹಿಂದೆನೇ ಇದ್ದಾರೆ, ಮಾತಾಡ್ತಾನೇ ಇದ್ದಾರೆ. ಸೊ ನನ್ನ ಗುರಿ ಏನಿದೆ, ಆ ಗುರಿಯನ್ನು ತಲುಪಬೇಕು. ನನ್ನ ಕೈಲಿ ಆದಷ್ಟು ಸಹಾಯನ ನಾನು ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಒಂದು 100 ಜನ ಇದ್ದರೆ ನಾನು 100 ಜನಕ್ಕೆ ನಾನು ಸಹಾಯ ಮಾಡೋಕ್ಕಾಗದೇ ಇರ್ಬೋದು. ಆ 100 ಜನದಲ್ಲಿ ಒಬ್ರಿಗೆ ಸಹಾಯ ಮಾಡಿದ್ರು ನನಗೆ ತೃಪ್ತಿ ಇರುತ್ತೆ, ನಾನು ಒಬ್ರಿಗೆ ಸಹಾಯ ಮಾಡಿದೆ ಅಂತ. ಆ ಕ್ಷೇತ್ರದಲ್ಲಿ ಪ್ರತಿಮೆ ಡಿ.ಕೆ. ರವಿಯವರ ಪ್ರತಿಮೆ ಅನಾವರಣ ಮಾಡ್ತಾರಂತೆ. ಅದು ಎಂಥವ್ರಿಗೂ ಗೊತ್ತು, ಅದೇನು ಭಾಳ ಪ್ರೀತಿಯಿಂದ ಮಾಡೋದಲ್ಲ, ಅಥವಾ ಅವ್ರ ಮೇಲಿನ ಅಭಿಮಾನದಿಂದ, ಗೌರವದಿಂದ ಮಾಡುವಂಥದ್ದಲ್ಲ, ರಾಜಕಾರಣಕ್ಕೋಸ್ಕರ ಮಾಡೋದು. ಸೊ ಇದನ್ನು ನೀವು ಹೇಗೆ ನೋಡ್ತೀರಿ, ಹೇಗೆ ಎದುರಿಸ್ತೀರಿ? ನಾನು ಏನೂ ಅಲ್ಲ ಅಂದ್ಕೊಂಡಿರೋರು ಇವತ್ತು ನಾನು ಏನೋ ಆಗಿದ್ದೀನಿ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿಕೊಂಡು ನನ್ನ ಹೆಸರು ಹೇಳದೆ ರಾಜಕಾರಣನೇ ಮಾಡಲ್ಲ. ಇವತ್ತು ಪ್ರತಿನಿತ್ಯ ಬರೀ ನನ್ನ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಇರ್ಬೋದು, ನನ್ನ ವಿಚಾರ ಇರ್ಬೋದು, ಅದನ್ನೇ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಆದರೆ ವಾರ್ತಾ ಭಾರತಿ ಇಡೀ ತಿಂಗಳು, ಮಾರ್ಚ್ ತಿಂಗಳು ಪೂರ್ತಿ ಬೇರೆ ಬೇರೆ ಮಹಿಳೆಯರನ್ನು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಮಹಿಳೆಯರನ್ನು ಜೊತೆ ಮಾತಾಡುತ್ತೆ. ಮತ್ತು ಆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆಯರು ಎದುರಿಸ್ತಿರುವಂಥ ಸಮಸ್ಯೆಗಳು, ಅವರ ಸಾಧನೆ ಮತ್ತು ಅವ್ರಿಗಿರುವಂಥ ತೊಡಕುಗಳು, ಇವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದಂಗೆ ಅವರ ಸಾಧನೆಗಳನ್ನು ಕೂಡ, ಏಕೆಂದರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು, ಆ ಕಾರಣಕ್ಕೋಸ್ಕರ ಅವರ ಸಾಧನೆಗಳನ್ನು ಕೂಡ ನಿಮ್ಮ ಮುಂದೆ ಇಡುತ್ತೆ. ಈ ರೀತಿಯಾಗಿ ಇದೊಂದು ವಿಶೇಷವಾದಂಥ ಪಾಡ್ಕಾಸ್ಟ್ ಸರಣಿ. ಇದಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಮತ್ತೊಂದು ಮನವಿ ಏನಂತಂದರೆ, ವಾರ್ತಾ ಭಾರತಿಯನ್ನು ನೀವು ಬೆಂಬಲಿಸುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಆಗ ಈ ರೀತಿಯ ನಾವು ಹೇಳಿದೆ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಹಿಳಾ ದಿನಾಚರಣೆ ದಿನ ಏನೋ ಕಾರ್ಯಕ್ರಮಗಳು ಮಾಡ್ತಾರೆ, ಸಂದರ್ಶನಗಳು ಮಾಡ್ತಾರೆ. ಬಟ್ ನಾವು ಒಂದಿಡೀ ತಿಂಗಳು ಮಹಿಳೆಯರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದೀವಿ.
ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಬೆಂಬಲ ನಮಗೆ ಬಹಳ ಅಗತ್ಯ ಇದೆ. ಆ ದೃಷ್ಟಿಯಲ್ಲಿ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಖಾತೆಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಧರಣೇಶ್ ಬುಕ್ಕಿನಕೆರೆ. ಈಗ ಈ ಸರಣಿಯ ಇವತ್ತಿನ ಅತಿಥಿಯನ್ನು ನಿಮ್ಮ ಮುಂದೆ ಪರಿಚಯಿಸ್ತೀನಿ. ಅವರು ಬಹಳ ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅನಿವಾರ್ಯ ಕಾರಣಗಳಿಗೋಸ್ಕರ ರಾಜಕಾರಣಕ್ಕೆ ಬಂದವರು. ಭಾಳ ವಿಶಿಷ್ಟ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದಂಥವರು ಅವರೇ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕುಸುಮ ಅವರು. ಈಗ ನಾನು ಕುಸುಮ ಅವರನ್ನು ಸ್ವಾಗತಿಸ್ತೀನಿ. ಮೇಡಮ್, ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಹೇಳಿದ ನೀವು ವಿಶಿಷ್ಟ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದ್ರಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನ್ನ ನೇರವಾದ ಪ್ರಶ್ನೆ ಏನಂತಂದರೆ, ರಾಜಕಾರಣ ನಿಮಗೆ ಆಯ್ಕೆಯಾಗಿತ್ತಾ ಅಥವಾ ಅನಿವಾರ್ಯ ಆಗಿತ್ತಾ, ಅಥವಾ ನಿಮ್ಮ ಮೇಲೆ ಯಾರಾದರೂ ಅದನ್ನು ಹೇರ್ಬಿಟ್ರಾ? ಇಲ್ಲ, ನನಗೂ ಕೂಡ ಒಂದು ರೀತಿ ಗೊತ್ತಿರಲಿಲ್ಲ. ನಾನು ಯಾವತ್ತೋ ಒಂದಿನ ರಾಜಕಾರಣದಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಜೀವನದ ಹಾದಿಯಲ್ಲಿ ನಾನೇನು ನನ್ನ ಜೀವನದಲ್ಲಿ ಮಾಡಬೇಕು ಕೆಲಸಗಳು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು. ಅನಿವಾರ್ಯತೆಯೂ ಅಲ್ಲ, ಅಥವಾ ಅಗತ್ಯನೂ ಇರಲಿಲ್ಲ, ಅಥವಾ ಏನೂ ಇಲ್ಲ. ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾನು, ನನ್ನ ತಂದೆ ರಾಜಕಾರಣದಲ್ಲಿದ್ದರು. ಸೊ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನೀವು ಹೇಳ್ದಂಗೆ ವಿಶೇಷ ಸಂದರ್ಭದಲ್ಲಿ ನಮಗೆ ರಾಜಕಾರಣದಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ಕಾಗ ಒಬ್ಬ ಹೆಣ್ಮಗಳಾಗಿ ರಾಜಕಾರಣದಲ್ಲಿ ನನ್ನ ತಂದೆಯ ಬೆಂಬಲದಿಂದ ನಾನು ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಿದೆ. ಅನಿವಾರ್ಯತೆ ಏನಿರಲಿಲ್ಲ ನನಗೆ, ಅಥವಾ ಅಗತ್ಯ ಇರಲಿಲ್ಲ. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ನಿಮ್ಮ ಮೇಲೆ ಯಾರಾದರೂ ಹೇರಿದ್ರೆ ಅದನ್ನು? ಇಲ್ಲ, ಹೇರಲಿಲ್ಲ. ಬಟ್ ಈ ರೀತಿ ಒಂದು ಅವಕಾಶ ಬಂದಿದೆ, ನೀನು ಯಾಕೆ ಇದನ್ನು ಪರಿಗಣಿಸಬಾರ್ದು ಅಂತ ಹೇಳಿ ನಮ್ಮ ತಂದೆ ಕೇಳಿದ್ದುಂಟು. ಸೊ ಹಾಗಾಗಿ ಅವ್ರಿಗೆ ಒಂದು ಬೆಲೆಯನ್ನು ಕೊಟ್ಟು ಅವರ ಒಂದು ನಿರ್ದೇಶನದ ಮೇರೆಗೆ ನಾನು ರಾಜಕಾರಣಕ್ಕೆ ಬಂದಿದ್ದು. ಈಗ ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲು ನೀವು ವಿದೇಶದಲ್ಲಿದ್ದಿರಿ, ಅಲ್ಲಿ ವ್ಯಾಸಂಗ ಮಾಡಿದ್ರಿ. ಸಾಮಾನ್ಯವಾಗಿ ವಿದೇಶದಲ್ಲಿ ಓದಿದವರು ಆರಂಭದ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಲೈಫ್ ಸೆಟ್ಲ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನೀವು ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡ್ರಿ. ಇಲ್ಲ, ನಾನು ವಿದೇಶದಲ್ಲಿ ವ್ಯಾಸಂಗ ಮಾಡೋ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದು ನಮ್ಮ ತಂದೆಗೆ. ನಾನು ಹೇಳಿದೆ, ನಾನು ಇಲ್ಲೇ 1-2 ವರ್ಷಗಳ ಕಾಲ ಎಲ್ಲರೂ ಮಾಡೋ ಹಾಗೆ ಇಲ್ಲಿ ಕೆಲಸ ಮಾಡಿ ಒಂದು ಎಕ್ಸ್ಪೋಜರ್ ತೆಗೆದುಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ ಒಂದು ಮಾತು, ನಮ್ಮ ದೇಶಕ್ಕೆ ಬಂದು ಏನಾದರೂ ಮಾಡು, ಪರವಾಗಿಲ್ಲ ಅಂತ. ಆವತ್ತಿನ ಸಂದರ್ಭದಲ್ಲೂ ರಾಜಕಾರಣದ ಉದ್ದೇಶ ಅವ್ರಿಗೂ ಇರಲಿಲ್ಲ, ನಮಗೂ ಕೂಡ ಇರಲಿಲ್ಲ. ಸೊ ವಾಪಸ್ ಬಂದ ನಂತರ ನಾನು ಇಲ್ಲಿ ಟೀಚರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡೋ ಸಂದರ್ಭದಲ್ಲೇ ನನಗೆ ರಾಜಕಾರಣದ ಅವಕಾಶ ಬಂದಿತ್ತು. ಅವಕಾಶ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ನಾನು ಕೂಡ ಬೇರೆಯವ್ರ ರೀತಿ ಏನು ವಿದೇಶದಲ್ಲಿ ವ್ಯಾಸಂಗ ಮಾಡಿ ನಮ್ಮ ದೇಶಕ್ಕೆ ಮರಳಿ ಇಲ್ಲೇ ನಾನು ಟೀಚರ್ ಕೆಲಸ ಏನು ಮಾಡ್ಕೊಂಡು ಬರ್ತಿದ್ದೆ, ಅದರಲ್ಲೇ ಮುಂದುವರಿಸ್ತಿದ್ನೇನೋ ಬಹುಶಃ. ಯಾವುದು ಕೆಲಸ ನಿಮಗೆ ತೃಪ್ತಿ? ಈಗ ನೋಡಿ, ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ, ಇಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಇರ್ತವೆ, ಸಮಾಧಾನಗಳು ಇರ್ತವೆ, ತೃಪ್ತಿನೂ ಇರುತ್ತೆ ಯಾರಿಗೋ ಒಳ್ಳೇದು ಮಾಡಿದ್ರೆ ಅಂತ. ಸೊ ಆದರೆ ಅದು ನೀವು ಇನ್ನೊಂದು ಪ್ರೊಫೆಷನ್, ನೀವು ಹೇಳಿದಾಗೆ ಟೀಚಿಂಗ್ ಪ್ರೊಫೆಷನ್, ಅದು ಬೇರೆ ಥರದ ವೃತ್ತಿ. ಸೊ ನಿಮಗೆ ಯಾವುದು ಹೆಚ್ಚು ಸಮಾಧಾನ ಕೊಟ್ಟಿದ್ದು, ಖುಷಿ ಕೊಟ್ಟಿದ್ದು? ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಅವಲೋಕನ ಮಾಡಿ ನೋಡಿದ್ರೆ ನನಗೆ ಟೀಚಿಂಗ್ ಭಾಳ ಖುಷಿ ಅನಿಸ್ತಾ ಇದೆ ಅನಿಸುತ್ತೆ. ಯಾಕಂದರೆ ಈ ಪಬ್ಲಿಕ್ ಲೈಫಲ್ಲಿ ಬಂದ ನಂತರ ಎಲ್ಲರೂ ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಸಾಕು, ನೀವು ಏನೇ ಮಾಡಿದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ತಪ್ಪನ್ನ ಹುಡ್ಕೋಂಥವ್ರು ಜಾಸ್ತಿ ಇರ್ತಾರೆ. ನಾವು ಪಬ್ಲಿಕ್ ಐಯಲ್ಲಿ ಇರ್ತೀವಿ, ಎಕ್ಸ್ಪೆಕ್ಟೇಷನ್ಸ್ ಭಾಳ ಇರ್ತವೆ. ನಾವೆಲ್ಲರೂ ಎಕ್ಸ್ಪೆಕ್ಟೇಷನ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕಾಗೋದಿಲ್ಲ, ಫುಲ್ಫಿಲ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ನನ್ನನ್ನು ಈ ಕ್ಷಣದಲ್ಲಿ ನೀವು ಕೇಳಿದ್ರೆ ಯಾವುದು ನಿಮಗೆ ಹೆಚ್ಚು ಸಂತೋಷ ನೀಡುತ್ತೆ ಅಂತ ಅಂದರೆ, ನನಗೆ ಪಾಠ ಮಾಡ್ತಿದ್ದಂಥ ಏನು ಅಲ್ಪ ಅವಧಿಯಲ್ಲಿ ನಾನು ಪಾಠ ಮಾಡ್ತಿದ್ದೆ, ಆ ಸಂದರ್ಭ ಹೆಚ್ಚು ತೃಪ್ತಿಯಾಗಿತ್ತು, ಮತ್ತು ಮನಃಶಾಂತಿ ಕೂಡ ಹೆಚ್ಚಿತ್ತು ಅಲ್ಲಿ ಅಂತ ಅನಿಸುತ್ತೆ. ಮತ್ತು ಮೇಡಮ್, ನಾನು ಆ್ಯಕ್ಚುಲಿ ನಿಮ್ಮನ್ನು ಸಂದರ್ಶನ ಮಾಡ್ತಿರೋದೇ ಈ ಮಹಿಳಾ ದಿನಾಚರಣೆ ಇನ್ನೂ. ಹಾಗಾಗಿ ನಿಮ್ಗೆ ಏನು ಅನಿಸುತ್ತೆ, ಈ ಮಹಿಳೆಯರಿಗೆ ರಾಜಕಾರಣದಲ್ಲಿ ಯಾವ ರೀತಿಯ ಸವಾಲುಗಳಿದ್ದಾವೆ ಅಂತ ಅನಿಸುತ್ತೆ?
ಬಹಳಷ್ಟು ಸವಾಲುಗಳಿದ್ದಾವೆ ಮಹಿಳೆಯರಿಗೆ. ಪ್ರತಿ ಹೆಜ್ಜೆನೂ ಒಂದು ರೀತಿ ಸವಾಲುಗಳೇ. ಎಲ್ಲ ಕ್ಷೇತ್ರಗಳು ಸವಾಲುಗಳಿದ್ದೇ ಇರ್ತವೆ. ಆದರೆ ರಾಜಕಾರಣದಲ್ಲಿ ಅತಿ ಹೆಚ್ಚು ಸವಾಲುಗಳು ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಕಾರಣ ಒಂದು ರೀತಿ ಪೇಟ್ರಿಯಾರ್ಕಲ್ ಡ್ರಿವನ್ ಅಂತ ಅನಿಸುತ್ತೆ. ಹೆಚ್ಚು ಹೆಣ್ಮಕ್ಳಿಗೆ ಅಂಥ ಅವಕಾಶಗಳು ಸಿಗೋದಿಲ್ಲ. ಅದು ಎಲ್ಲ ರೀತಿಯಿಂದ ಇರಬಹುದು. ಹಣಬಲ ಇಲ್ಲದೆ ಇರಬಹುದು ಅಥವಾ ಅಧಿಕಾರ ಇಲ್ಲದೆ ಇರಬಹುದು. ಒಂದು ರೀತಿ ಸಮಾಜದಲ್ಲಿ ಹೆಣ್ಮಕ್ಳಿಗೆ ರಾಜಕಾರಣದಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಪ್ರತಿನಿತ್ಯ ಹೋರಾಟ ಮಾಡಲೇಬೇಕು. ಒಂದು ಕಡೆ ರಾಜಕೀಯ ಕಾರಣದ ವ್ಯವಸ್ಥೆ ಒಳಗಡೆ ಹೋರಾಟ ಮಾಡಬೇಕು, ಮತ್ತು ಜನಗಳ ಕಡೆ ಹೋರಾಟ ಮಾಡಬೇಕು, ವೈಯಕ್ತಿಕ ಜೀವನದಲ್ಲಿ ಹೋರಾಟಗಳು ನಡೆಸಬೇಕು. ಪ್ರತಿ ಹೆಜ್ಜೆನೂ ಕೂಡ ಹೆಣ್ಣು ಮಕ್ಕಳಿಗೆ ಹೋರಾಟ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಪಾರ್ಟಿಯ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಬಹಳ ದೊಡ್ಡ ನಾಯಕಿದ್ರೆ ಸೋನಿಯಾ ಗಾಂಧಿಯವರು, ಅವರು ಮಹಿಳೆ. ನೀವು ಯಾವತ್ತಾದರೂ ಅವ್ರನ್ನ ಭೇಟಿ ಮಾಡಿದ್ದೀರಾ? ಇವತ್ತು ನೀವು ಕೇಳ್ತಿದ್ದೀರಿ ಹೇಳಬೇಕು. ಬಹುಶಃ ನನ್ನ ಜೀವನದಲ್ಲಿ ಬಹಳ ಒಂದು ದೊಡ್ಡ ಕಹಿ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ದೂರವಾಣಿ ಕರೆಯನ್ನು ಮಾಡಿದರು. ಅವತ್ತಿನ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ ನಾನು ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಒಂದು ಯಾವುದೇ ಒಂದು ಕಲ್ಪನೆ ಕೂಡ ನನಗಿರಲಿಲ್ಲ. ಅಂದರೆ ಸಾರಿ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ವಿ. ನಿಮ್ಮ ತಂದೆ ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ ಕಾರ್ಯಕರ್ತರ ನಾಯಕರ ಮಗಳಿಗೆ ಈ ರೀತಿ ಡಿಸ್ಟರ್ಬ್ ಆಗಿದೆ ಅನ್ನೋ ಕಂಟೆಕ್ಸ್ಟಲ್ಲಿ ಮಾಡಿದ್ರೆ ಯಾವ ಕಂಟೆಕ್ಸ್ಟಲ್ಲಿ? ಹೌದು, ಅದು ಒಂದು ಕಾರಣ ಇತ್ತು. ಮತ್ತು ನನ್ನ ಜೀವನದಲ್ಲಿ ಆದಂಥ ಒಂದು ಕಹಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಸಾಕಷ್ಟು ಸುದ್ದಿ ಆಗಿತ್ತು. ಅವರು ನನಗೆ ಸೋನಿಯಾ ಗಾಂಧಿಯವರು ಒಂದು ದೂರವಾಣಿ ಕರೆಯನ್ನು ಮಾಡಿ ಸಮಾಧಾನ ಅವರಿಗೆ ಅವಶ್ಯಕತೆ ಇರಲಿಲ್ಲ. ನಾನು ಯಾರೋ ಒಂದು ಹೆಣ್ಮಗಳು, ಇಷ್ಟು ದೊಡ್ಡ ದೇಶದಲ್ಲಿ ಒಂದು ಹೆಣ್ಮಗಳಿಗೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಣ್ಮಗಳಿಗೆ ಅಥವಾ ಒಬ್ಬ ಅಧಿಕಾರಿ ತೀರ್ಕೊಂಡು ಹೋಗಿದ್ದಾರೆ, ಆ ಹೆಣ್ಮಗಳಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಅವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದೂರವಾಣಿ ಕರೆ ಮೂಲಕ ಮಾಡಿದಾಗ ನಾನು ಅವ್ರ ಹತ್ರ ಮಾತಾಡಿದ್ದೆ. ಅವತ್ತು ಸಾಂತ್ವನ ಹೇಳಿದರು. ಸೊ ಅವತ್ತು ನನಗೆ ಕಲ್ಪನೆ ಇರಲಿಲ್ಲ ನಾನು ರಾಜಕಾರಣಕ್ಕೆ ಬರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊತೀನಿ ಅಂತ. ತದನಂತರ ಏನು ನಮ್ಮ ಭಾರತ್ ಜೋಡೋ ಯಾತ್ರೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಬಹಳ ಕಮ್ಮಿ ಸಮಯಕ್ಕೆ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಅವತ್ತಿನ ದಿನ ನನಗೂ ಕೂಡ ಅವ್ರ ಜೊತೆ ನಡೆಯುವಂಥ ಅವಕಾಶ, ಮೇಡಮ್ ಅವ್ರ ಜೊತೆ ನಡೆಯುವಂಥ ಅವಕಾಶ ಸಿಕ್ತು. ಸೊ ಅದನ್ನು ಕೂಡ ನಾನು ನೆನೆಸ್ಕೊಳ್ಳೋದಕ್ಕೆ ಬಯಸ್ತೀನಿ. ಅವಾಗ ಏನು ಅನ್ನಿಸ್ತು? ನೀವು ನಿರೀಕ್ಷೆ ಮಾಡಿರಲಿಲ್ಲ ಸೋನಿಯಾ ಗಾಂಧಿಯವರು ಕಾಲ್ ಮಾಡ್ತಾರೆ ಅಂತ. ಸೊ ಅವ್ರು ಕಾಲ್ ಮಾಡ್ತಾರೆ ತಗೊಳ್ಳಿ ಮಾತಾಡಿ ಅಂತ ನಿಮ್ಗೆ ಫೋನ್ ಕೊಟ್ಟಾಗ ಹೇಗೆ ಇತ್ತು ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ನಾನು ಆವತ್ತು ಇದ್ದಂಥ ಸಂದರ್ಭ ಭಾಳ ಕಷ್ಟ ಇತ್ತು. ಆದರೆ ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಎಷ್ಟು ದೊಡ್ಡ ಮನಸ್ಸಿರಬಹುದು. ಯಾಕಂದರೆ ಅವ್ರ ಜೀವನದಲ್ಲೂ ಕೂಡ ಅವರು ಕೂಡ ಅವರ ಪತಿಯನ್ನು ಕಳ್ಕೊಂಡು, ಅಂದರೆ ಅವರಿಗೆ ಪ್ರತಿಯೊಂದು ಹೆಣ್ಣಿನ ಮನಸ್ಥಿತಿ ಹೇಗಿರ್ಬೋದು ಆ ಸಂದರ್ಭದಲ್ಲಿ ಅಂತ ಗುರ್ತಿದೆಯಲ್ಲ. ಅವರು ಒಂದು ಹೆಣ್ಣಿಗೆ ಸಾಂತ್ವನ ಹೇಳೋವಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ರಲ್ಲ, ಅಷ್ಟು ದೊಡ್ಡತನ ಇದೆ ಅಂತ ಈಗಲೂ ನೆನೆಸ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಬಹಳ ಒಂದು ರೀತಿ ತುಂಬಾ ಅವ್ರ ಬಗ್ಗೆ ಗೌರವ ಹೆಚ್ಚಾಗತ್ತೆ. ಈಗ ನಿಮ್ಮ ತಂದೆ ನಿಮ್ಮ ರಾಜಕಾರಣಕ್ಕೆ ಬಾ ಅಂತ ಹೇಳಿದ್ರು, ಚುನಾವಣೆ ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಅದಲ್ಲದೆ ನೀವು ಯಾರಾದರೂ ಅಂದರೆ ಮಹಿಳೆಯರನ್ನ, ಯಾಕೆಂದರೆ ಒಬ್ಬ ಮಹಿಳೆಯಾಗಿ ನಿಮಗೆ ಬೇರೆ ರೀತಿಯ ವಿಷಯಗಳನ್ನ ಇನ್ನೊಬ್ಬ ಮಹಿಳೆ ಜೊತೆಗೆ ಕಂಫರ್ಟಬಲ್ ಆಗಿ ಹಂಚ್ಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಯಾರನ್ನಾದ್ರೂ ಸಂಪರ್ಕ ಮಾಡಿ ನಾವು ಹೋಗ್ಬೋದಾ, ಇದನ್ನು ಆಯ್ಕೆ ಮಾಡ್ಕೊಳ್ಬೋದಾ, ಇದು ಸರಿ ಹೋಗುತ್ತಾ, ಈ ಥರದ್ದು ಏನಾದರೂ ಕೇಳಿದ್ರಾ ಬೇರೆ ಯಾರಾದರೂ ಮಹಿಳೆ ಜೊತೆ? ಇಲ್ಲ, ನಂದು ವಿಶೇಷ ಸಂದರ್ಭ, ಯಾಕಂದರೆ ಬಹಳ ಸಮಯ ಇರಲಿಲ್ಲ ಚುನಾವಣೆಗೂ ನನ್ನನ್ನು ಆಯ್ಕೆ ಮಾಡೋವಂಥ ಸಂದರ್ಭಕ್ಕೂ ಭಾಳ ಕಮ್ಮಿ ಸಮಯ ಇತ್ತು. ಯಾರನ್ನೂ ಕೂಡ ನಾನು ಸಂಪರ್ಕ ಅಷ್ಟು ಕಾಂಟ್ಯಾಕ್ಟ್ಸ್ ಕೂಡ ರಾಜಕಾರಣದಲ್ಲಿ ನನಗಿರಲಿಲ್ಲ. ಯಾವುದೇ ಮಹಿಳೆ ನನಗೆ ರಾಜಕಾರಣದಲ್ಲಿ ಇರುವಂಥ ಮಹಿಳೆಯರ ಸಂಪರ್ಕ ನನಗಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾನು ಸಣ್ಣ ವಯಸ್ಸಿನಿಂದಲೂ ನಮ್ಮ ತಂದೆ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದರೂ ರಾಜಕಾರಣ ನೋಡ್ಕೊಂಡು ಬರ್ತಿದ್ದೆ. ಬಟ್ ಅಂಥ ಕಾಂಟ್ಯಾಕ್ಟ್ಸ್ ನನಗೆ ಯಾರು ಇರಲಿಲ್ಲ. ಸೊ ಆವಾಗ ನಾನು ಯಾರನ್ನೂ ಕೇಳಲಿಲ್ಲ. ನನಗೆ ಒಂದೇ ಧೈರ್ಯ ಅಂತ ಅಂದರೆ ಎಲ್ಲೋ ಒಂದು ಕಡೆ ನನ್ನಲ್ಲಿ ಆ ಶಕ್ತಿ ಇದೆ ಅನ್ನೋ ಒಂದು ಧೈರ್ಯ. ತಂದೆ ತಾಯಿ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಇದೆ. ಹಾಗೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿರ್ಬೋದು, ಅವರು ನನಗೆ ಒಂದು ಶಕ್ತಿಯನ್ನು ತುಂಬಿದ್ರು. ಇಲ್ಲ, ನೀವು ನಿಂತ್ಕೊಳ್ಳಿ, ನಿಮಗೆ ಸಾಧ್ಯ ಇದೆ. ರಮೇಶ್ ಕುಮಾರ್ ಸಾಹೇಬ್ರು ಬಂದು, ಅವರೆಲ್ಲರೂ ನಮ್ಮ ತಂದೆಗೆ ಪರಿಚಿತರಿದ್ದರು. ಹಾಗಾಗಿ ಅವ್ರು ಬಂದು, ಇಲ್ಲಮ್ಮ ನೀವು ನಿಂತ್ಕೊ, ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆ ಸಪೋರ್ಟಿಗೆ ಅಂತ ಹೇಳಿ ಅವರು ಬಂದು ನನಗೆ ಹೇಳಿದ್ರು. ಸೊ ಅದು ಬಿಟ್ಟು ಬೇರೆ ಯಾವುದೇ ಒಂದು ಮಹಿಳಾ ರಾಜಕಾರಣಿಯನ್ನು ಸಂಪರ್ಕ ಮಾಡುವಷ್ಟು ಸಮಯ ಕೂಡ ಇರಲಿಲ್ಲ.
ಬಟ್ ನಾನು ಎಲ್ಲೋ ನಮ್ಮ ತಂದೆ ರಾಜಕಾರಣದಲ್ಲಿದ್ದಾಗ ನಾನು ನೋಡ್ತಾ ಇದ್ದಂಥದ್ದು ಒಂದು ಇಂದಿರಾ ಗಾಂಧಿ ಅವರು ಇರ್ಬೋದು, ಯಾವ ರೀತಿ ದೇಶವನ್ನು ಆಡಳಿತ ಮಾಡಿದ್ರು, ಹೇಗೆ ಎಲ್ಲರೂ ಅವರಿಗೆ ಅವರ ಆಡಳಿತದಲ್ಲಿ ಹೇಗಿತ್ತು ದೇಶ, ಯಾವ ರೀತಿ ನಡ್ಕೊತಿದ್ರು, ಅವ್ರನ್ನ ಯಾವ ರೀತಿ ನಡ್ಸ್ಕೊತಿದ್ರು ಅನ್ನೋದಿರ್ಬೋದು. ಹಾಗೆ ಹಲವಾರು ಮಹಿಳೆಯರು, ಜಯಲಲಿತಾ ಅವರಿರ್ಬೋದು, ಮಮತಾ ಬ್ಯಾನರ್ಜಿ ಅವರಿರ್ಬೋದು, ಶೀಲಾ ದೀಕ್ಷಿತ್ ಅವರಿದ್ದರು ಅವರಿರ್ಬೋದು, ಸುಷ್ಮಾ ಸ್ವರಾಜ್ ಅವರಿದ್ದರು ಅವರಿರ್ಬೋದು. ಇವ್ರದ್ದು ಎಲ್ಲವೂ ಕೂಡ ನಾನು ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರೋ ಸಂದರ್ಭದಲ್ಲಿ ಹೌದಲ್ವಾ, ಇಲ್ಲ ಎಷ್ಟೊಂದು ಜನ ಹೆಣ್ಮಕ್ಳು ಇವತ್ತು ರಾಜಕಾರಣದಲ್ಲಿ ಇದ್ದಾರೆ, ಏನೋ ಸಾಧನೆ ಮಾಡ್ತಾ ಇದ್ದಾರೆ, ಅವಕಾಶ ಸಿಕ್ಕಿದೆ ಉಪಯೋಗಿಸ್ಕೊಳ್ಳೋಣ ಅನ್ನೋ ಅವ್ರಿಗೆ ಎಲ್ಲರ ಕಡೆಯಿಂದನೂ ಸ್ಫೂರ್ತಿಯನ್ನು ತೆಗೆದುಕೊಂಡು ನಾನು ರಾಜಕಾರಣಕ್ಕೆ ಬಂದಿದ್ದು. ಈಗ ಅಂದರೆ ಈಗ ರಾಜಕಾರಣಕ್ಕೆ ಬಂದಿದ್ದೀರಿ, 2 ಚುನಾವಣೆ ಎದುರಿಸಿದಿರಿ, ಇಷ್ಟೆಲ್ಲ ಆದಮೇಲೆ ಈಗ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಯಾರು ರೋಲ್ ಮಾಡಲ್ಲ ಅಂತ ಅನಿಸುತ್ತೆ ಮಹಿಳೆಯರ ಪೈಕಿ? ಎಲ್ಲರೂ ಕೂಡ ಗಟ್ಟಿಗಿತ್ತಿಯರೆ ಅಂತ ಅನಿಸುತ್ತೆ. ಅವರವರ ಒಂದು ನಾನು ಇವತ್ತು ಬಂದಿದ್ದೀನಿ, ಇಷ್ಟು ಈಗಿನ ಜನ್ರೇಷನಲ್ಲಿ ನನ್ನ ರಾಜಕಾರಣ ಬಂದೆ ಇಷ್ಟೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ಇಷ್ಟೊಂದು ಸಪೋರ್ಟ್ ಇಲ್ಲದೆ ಇರೋವಂಥ ಸಂದರ್ಭದಲ್ಲೂ ಅವರೆಲ್ಲರೂ ರಾಜಕಾರಣಕ್ಕೆ ಬಂದು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಮಗಳು ಅವ್ರ ಹೆಸರುಗಳನ್ನು ನೆನಪಿಸ್ಕೊತಿದ್ದೀವಿ, ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ ಅವ್ರಿನ್ನ ಎಷ್ಟರ ಮಟ್ಟಿನ ಹೋರಾಟ ಮಾಡ್ಕೊಂಡು ಬಂದಿರಬೇಡ. ಸೊ ಹಾಗಾಗಿ ರಾಜಕಾರಣದಲ್ಲಿರುವಂಥ ಮಹಿಳೆಯರು ಎಲ್ಲರೂ ಕೂಡ ಗಟ್ಟಿಗಿತ್ತಿಯರೆ, ಅವ್ರು ಎಲ್ಲರಿಂದನೂ ಕೂಡ ನಾನು ಕಲಿಯೋದು ಬಹಳಷ್ಟಿದೆ. ಮತ್ತು ನೀವು ಮಾತಾಡ್ತಾ ಹೇಳಿದ್ರಿ ಅಂದರೆ ಕಹಿ ಘಟನೆ ಬಗ್ಗೆ, ಬಟ್ ಇವತ್ತು ಕೂಡ ಅಂದರೆ ನಾನು ಇನ್ನೂ ಒಂದು ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಏನಂತಂದರೆ, ಓಕೆ ಅದು ಆಗಿದ್ದಾಯಿತು, ನಾನು ಜನರ ಜೊತೆಗೆ ಇರೋಣ, ಏನೋ ಸರ್ವಿಸ್ ಮಾಡೋಣ ಅನ್ನೋ ಕಂಟೆಕ್ಸ್ಟಲ್ಲೂ ನೀವು ಬಂದಿರ್ಬೋದು ರಾಜಕಾರಣಕ್ಕೆ. ಬಟ್ ನೀವು ಪ್ರಯತ್ನ ಮಾಡುವಂತಹ ಘಟನೆಯನ್ನು ನಿಮ್ಮ ಎದುರಾಳಿಗಳು ಮತ್ತೆ ಮತ್ತೆ ನೆನಪಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ನಿಮ್ಗದು ಡಿಸ್ಟರ್ಬ್ ಆಗ್ತಿರುತ್ತಾ? ಹೇಗೆ, ಯಾವ ರೀತಿ ಅಂದರೆ ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಇವಾಗ ಅಂತಂದರೆ, ಯಾರದ್ದೋ ಒಂದು ಸಾವನ್ನು ತೆಗೆದುಕೊಳ್ಳೋದು, ಅವರ ಒಂದು ಅಡ್ವಾಂಟೇಜಿಗೆ ಬಳಸ್ಕೊಳ್ಳೋವಂಥದ್ದು ನಡೀತಾ ಇದೆ. ಒಂದು ಸಾವನ್ನಲ್ಲೂ ಕೂಡ ರಾಜಕಾರಣ ಮಾಡುವಂಥದ್ದನ್ನ ನಾವು ನೋಡಿದ್ದೀವಿ. ನನಗೆ ಸ್ವತಃ ಇದು ಗೊತ್ತಿದೆ, ಯಾಕಂದರೆ ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆಯಲ್ಲಿ ಕೂಡ ನಡೆದಿದ್ದದೆ. ಅವತ್ತು ನಾನಿದ್ದಂಥ ಪರಿಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ತುಳಿತಕ್ಕೆ ನಾನು ಒಳಗಾದೆ, ಅಥವಾ ನಾನು ನಿಮ್ಗೆ ಹೇಳಲೇಬೇಕು, ಅವಮಾನಗಳನ್ನು ನೋಡಿದ್ದೀನಿ, ಸನ್ಮಾನಗಳನ್ನು ನೋಡಿದ್ದೀನಿ. ಇವತ್ತು ಎಲ್ಲೋ ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆಯನ್ನು ನನಗೆ ಇವತ್ತು ನೆನಪಿಸ್ತಾ ಇದ್ದೀನಿ, ನಾನು ಅವರಿಗೆ ಏನೋ ಒಂದು ರೀತಿ ಕುಗ್ಗಿಸ್ತಾ ಇದ್ದೀನಿ ಅಂತ ಬೇರೆಯವರು, ನನ್ನ ಅಪೋನೆಂಟ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಥರ ಭಾವನೆ ಇದ್ದರೆ ಅದು ತಪ್ಪು ಭಾವನೆ. ಯಾಕಂದರೆ ನೆನಪಿಸೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಪ್ರತಿನಿತ್ಯ ನನಗೆ ನೆನಪಾಗತ್ತೆ ಏನು ಆ ಸಂದರ್ಭ ಹೇಗಿತ್ತು. ಅಥವಾ CBI ತನಿಖೆ ಆಯಿತು, CBI ತನಿಖೆಯ ರಿಪೋರ್ಟ್ ಏನಿದೆಯಲ್ಲ, ಆ ರಿಪೋರ್ಟು CBI ತನಿಖೆ ರಿಪೋರ್ಟ್ ಬಂದ ಮೇಲೆ ನೀವು ಅದ್ರ ಬಗ್ಗೆ ಅಂದರೆ ಮಾತಾಡಿಲ್ಲ, ಯಾಕೆಂದರೆ ನೀವು ಅದಕ್ಕೂ ಮೊದಲು ನಿಮ್ಮ ಮೇಲೆ ಭಾಳ ರೀತಿಯ ಆರೋಪಗಳನ್ನು ಮಾಡಿದರು. ಈಗ ನಾವು ಏನೇ ಅಂದ್ರೂ ಈ ವ್ಯವಸ್ಥೆಯಲ್ಲಿ ಇಂಥ CBI ಅಂತ ಒಂದು ವ್ಯವಸ್ಥೆ ಅಥವಾ ನ್ಯಾಯಾಲಯ ತೀರ್ಪು ಕೊಟ್ಟಾಗ ಅದು ಅದೇ ಸರಿ ಅನ್ನೋದು ಒಂದು ರೀತಿಯ ಲೆಕ್ಕಾಚಾರ. ಸೊ ಆದರೆ ನೀವು CBI ರಿಪೋರ್ಟ್ ಬಂದ ಮೇಲೆ ಏನೂ ಮಾತಾಡಲಿಲ್ಲ. ಅಂದರೆ ನಿಮ್ಮ ಮೇಲೆ ಮಾಡ್ತಿರಲ್ಲ ಆರೋಪಗಳಿಗೆ, ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು ಅಥವಾ ನೋಡಿಯಪ್ಪ ಇದು ಉತ್ತರ ಅಂತ ಹೇಳುವಂಥದ್ದು ಏನೂ ಮಾಡಲಿಲ್ಲ. ಯಾಕೆ ಬೇಡ? ನನಗೆ ಇವತ್ತು ಅನಿಸುತ್ತೆ ನಾನು ಮಾಡಬೇಕಿತ್ತೇನೋ ಅಂತ. ಅವತ್ತು ನಾನು ಮುಖ್ಯ ಆಗಿರಲಿಲ್ಲ. ನನ್ನ ಆ ಕಹಿ ಘಟನೆ ಆದಂಥ ದಿನಗಳಲ್ಲಿ ಏನು ರವಿಯವರ ಸ್ನೇಹಿತರು ಬಂದು ನನಗೆ ಹೇಳಿದ ಒಂದು ಮಾತು, ಮೇಡಮ್, ಇಡೀ ರಾಜ್ಯ ಅವ್ರನ್ನ ಹೊಗಳ್ತಾ ಇದೆ, ಎಷ್ಟೋ ಜನ ಮಕ್ಕಳು ಅವರಿಂದ ಸ್ಫೂರ್ತಿನ ತೆಗೆದುಕೊಂಡು ನಾವು UPSC ಓದಬೇಕು, ನಾವು ಅಧಿಕಾರಿ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ. ದಯವಿಟ್ಟು ನೀವೇನು ಮಾತಾಡೋಕ್ಕೆ ಹೋಗಬೇಡಿ, ಅವರು ಈಗಿಲ್ಲ, ಇವತ್ತು ಅವರಿಲ್ಲ, ಅವ್ರ ಬಗ್ಗೆ ಏನೂ ಹೇಳೋದು ಬೇಡ, ನಿಮ್ಮಲ್ಲಿ ಅದನ್ನು ನಾನು ಮನವಿಯನ್ನು ಮಾಡ್ತೀವಿ ಅಂತೇಳಿ ಅವರ ಸ್ನೇಹಿತರು ಇವತ್ತು ಕೂಡ ಅವ್ರ ಜೊತೆ 2009 ಬ್ಯಾಚ್ನಲ್ಲಿ ಆಫೀಸರ್ಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಕುಟುಂಬದವರು, ಅವರು ಕೂಡ ಇವತ್ತು ಕೂಡ ನನ್ನ ಹಿತೈಷಿಗಳಾಗಿದ್ದಾರೆ, ಇವತ್ತು ನನ್ನ ಸ್ನೇಹಿತರಾಗಿದ್ದಾರೆ, ಇದ್ದಾರೆ. ಸೊ ಅವರೆಲ್ಲರೂ ನನ್ನ ಮಾತು ಒಂದೇ ಹೇಳಿದ್ದು, ಅವರಿಂದ ಭಾಳಷ್ಟು ಜನ ಸ್ಫೂರ್ತಿ ಪಡ್ಕೋತಾ ಇದ್ದಾರೆ. ನಾವು ಯಾವಾಗಲೂ ಒಂದು ಪಾಸಿಟಿವ್ನ ನೋಡಬೇಕು. ನಾನು ಅದನ್ನೇ ಅನ್ಕೋತೀನಿ, ಎಲ್ಲೋ ನಾನು ತಪ್ಪು ಮಾಡಿಬಿಟ್ಟು ನಾನು ಸ್ವಾರ್ಥಿಯಾಗಿರಬೇಕಿತ್ತು. ಅವತ್ತಿನ ಸಂದರ್ಭದಲ್ಲಿ ನಾನು ಸ್ವಾರ್ಥಿಯಾಗಿದ್ದಿದ್ರೆ, ನನ್ನ ಜೀವನ ನಾನು ಹೇಳೋಂಗಿದ್ದಿದ್ರೆ ಇವತ್ತು ಈ ಮಟ್ಟಿನ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅವತ್ತು ನಾನು ಸುಮ್ಮನೆ ಇದ್ದು, ಇಲ್ಲ ನಾನು ಮುಖ್ಯ ಅಲ್ಲ, ಇಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಅಂತ ತೋರಿಸ್ತಿದ್ಮೇಲೆ ಅದೇ ಮುಂದುವರಿಲಿ. ಆಯಿತು, ನನ್ನನ್ನು ತಪ್ಪು ಅಂತ ಅಂದ್ಕೊಂಡಿದ್ದಾರೆ, ನನ್ನನ್ನು ನಾನು ಕೆಟ್ಟವಳು ಅಥವಾ ನನ್ನಿಂದ ಏನೋ ತಪ್ಪಾಗಿದೆ ಅಂತ ಅಂದ್ಕೊಂಡಿದ್ದಾರೆ, ಆಯಿತು, ಕಾಲಾಯ ತಸ್ಮೈ ನಮಃ ಅಂತ ಇದ್ದೇ ಇರುತ್ತೆ. CBI ರಿಪೋರ್ಟ್ ತನಿಖೆ ಆಯಿತು, ತನಿಖೆ ಆದಮೇಲೆ ತನಿಖೆಯಲ್ಲಿ ಎಲ್ಲ ಸಾರಾಸಗಟಾಗಿ ತನಿಖೆಯಲ್ಲಿ ಬಂತು.
ನಾನು ಯಾವಾಗಲೂ ಅಂದ್ಕೊಂಡಿದ್ದಷ್ಟೇ, ನನ್ನ ವಸ್ತು ಸರಿ ಇಲ್ಲ ಅಂತ ಅಂದಮೇಲೆ ನಾನು ಬೇರೆಯವ್ರನ್ನ ದೂಷಿಸಿ ಏನೂ ಆಗಬೇಕಾಗಿಲ್ಲ. ನಾನು ಯಾವತ್ತೂ ನನ್ನ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಅವತ್ತಿನ ದಿನ. ನನಗೆ ಒಂದೇ ಅಂತ ಅಂದರೆ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಪರಿಸ್ಥಿತಿ ಬಂತು ಅನ್ನೋ ಒಂದು ಕಲ್ಪನೆ ಇತ್ತೆ ಬಿಟ್ಟರು. ಅಲ್ಲ, ನಿಮ್ಮ ಮೇಲೂ ಕೂಡ ಹೌದು. ಒಂದು ಬೇರೆ ರೀತಿಯ ಆರೋಪಗಳ ಬಂತು, ಅಪಮಾನ ಆಯಿತು. ಒಂದು ನೀವೇ ಹೇಳ್ದಂಗೆ ಎಲ್ಲ ಸರಿ ಇದ್ದು ಪಬ್ಲಿಕ್ ಲೈಫ್ ಬಂದ್ರೆ ಅಲ್ಲಿ ನೂರಾರು ರೀತಿಯ ಸವಾಲುಗಳಿರ್ತವೆ. ಈ ರೀತಿಯ ಈ ಆರೋಪಗಳನ್ನ ಅವಮಾನಗಳನ್ನ ಎದುರಿಸಿ ನಿಮ್ಮ ಮುಂದೆ ಹೋಗೋದು ಇನ್ನಷ್ಟು ಕಷ್ಟ ಆಗುತ್ತಲ್ಲ. ಆ ಕಾರಣಕ್ಕೋಸ್ಕರನಾದರೂ ನೀವು ಯಾರು ನಿಮ್ಮ ಮೇಲೆ ಆರೋಪ ಮಾಡಿದರು ಅಥವಾ ನಿಮ್ಮ ಚುಚ್ಚಿದ್ರು ಅವರಿಗೊಂದು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನನಗೆ ರೋಷ ಎಲ್ಲೂ ಬರಲೇ ಇಲ್ಲ. ನನಗೆ ಯಾರು ಅವಮಾನ ಮಾಡಿದ್ರು ಅವ್ರ ಮುಂದೆ ನಾನು ಅವ್ರಿಗೇನೋ ಹೇಳಬೇಕು ಅಥವಾ ಇದು ಮಾಡಬೇಕು ಅಂತ. ನನ್ನವರೇ ಅಂದ್ಕೊಂಡಿದ್ದವರೇ ನನಗೆ ಮೋಸ ಮಾಡಿದ್ಮೇಲೆ, ನನಗೆ ಆದಂಥ ಅನ್ಯಾಯದ ಆದಮೇಲೆ ನಾನು ಬೇರೆ ಯಾರೂ ಕೂಡ ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲೇ ಇಲ್ಲ. ಇಡೀ ಸಮಾಜ ನನಗೆ ಅವತ್ತು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ನನಗೆ ನನ್ನ ಜೀವನದಲ್ಲಿ ಆದಂಥ ಕಹಿಘಟನೆ ಏನು ಕಾರಣ ಇರ್ಬೋದು ಅನ್ನೋ ಕಾರಣಗಳನ್ನ ಹುಡ್ಕೋ ಅಂತ ಕೆಲಸ ಮಾಡ್ತಿದ್ದೆ. ನನಗೆ ಗೊತ್ತಿತ್ತು, ನನ್ನ ಕುಟುಂಬದವ್ರಿಗೆ ಗೊತ್ತಿತ್ತು ಯಾವ ರೀತಿ ಏನಿದೆ, ಯಾರು ಸತ್ಯ, ಯಾರ್ದು ತಪ್ಪು, ಯಾರ್ದು ಸರಿ ಅಂತ. ಸೊ ಆಗಿರೋ ಆ ರೀತಿ ಇರೋವಂಥ ಸಮಯದಲ್ಲಿ ನಾನು ಯಾರನ್ನೋ ಒಬ್ರನ್ನ ಏನೋ ನನಗೆ ಬೈದರು, ಹಾಗಾಗಿ ನಾನು ಅವ್ರಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ವಿಚಾರ ನನ್ನ ತಲೆಗೆ ಬರಲೇ ಇಲ್ಲ. ನಾನು ಮುಖ್ಯ ಆಗೇ ಇರಲಿಲ್ಲ. ಇವತ್ತು ನಾನು ಯೋಚನೆ ಮಾಡ್ತೀನಿ, ನಾನು ಎಲ್ಲೋ ಒಂದು ಕಡೆ ಸ್ವಾರ್ಥಿಯಾಗಿರಬೇಕಿತ್ತು. ಹೌದು, ನಾನು ಆಚೆ ಬಂದು ಹೇಳಬೇಕಿತ್ತು, ಇವೆಲ್ಲವನ್ನೂ ಜನಗಳಿಗೆ ಗೊತ್ತಾಗಬೇಕಿತ್ತು ಅಂತ. ಆದರೆ ಇಫ್ ಯು ಸಿ ದ ಬಿಗ್ಗರ್ ಪಿಕ್ಚರ್, ಇವತ್ತು ಕೂಡ ನಾನು ಎಲ್ಲಾದರೂ ಹೋದರೆ ಮಕ್ಕಳುಗಳು ನಾವು UPSCಗೆ ಪ್ರಿಪೇರ್ ಆಗ್ತಾಯಿದ್ದೀವಿ, ನಾನು ಕೂಡ ಅವರ ಒಂದು ಹಾದಿಯಲ್ಲಿ ಒಬ್ಬ ಅಧಿಕಾರಿ ಆಗಬೇಕು ಅಂತ ಹೇಳಿ ಬಂದು ಹೇಳಿದಾಗ ನನ್ನ ನೋವು ನನಗಿರಲಿ ಸಾಕು, ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ, ಆ ಸ್ಫೂರ್ತಿ ಹಾಗೆ ಇರಲಿ ಅನ್ನೋ ಒಂದು ವಿಚಾರ ಬರುತ್ತೆ. ಮೇಡಮ್, ಅಂದರೆ ನಿಮಗೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ನೀವು ಅದನ್ನು ಹೇಳ್ಬೋದು. ಅದರ್ವೈಸ್ ಏನೋ ನೋ ಕಾಮೆಂಟ್ಸ್ ಅಂತ ಹೇಳಲಿಕ್ಕೆ ಖಂಡಿತ ನಿಮಗೆ ಆದ ಅಷ್ಟು ಲಿಬರ್ಟಿ, ಸ್ವಾತಂತ್ರ್ಯ ನಿಮಗಿದ್ದೇ ಇರುತ್ತೆ. ನೀವು ಹೇಳ್ತಿದ್ರಿ ಏನಂತ ಅಂದರೆ, ಅದೇ ನನ್ನದೆಲ್ಲ ತಪ್ಪಿಗೆ ಏನೋ ಅವಮಾನ ಎದುರಿಸ್ಬೇಕಾಯ್ತು, ಆರೋಪಗಳನ್ನ ಕೇಳಬೇಕಾಯ್ತು, ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಕಾರಣ ತಿಳಿದೇ ಹೋಗಿತ್ತು ಅಂತ. ಸೊ ಈಗಲಾದರೂ ನಿಮಗೆ ಓಕೆ, ಹೊರ ಜಗತ್ತಿಗೆ ಹೇಳೋದು ಬಿಡೋದು ಬೇರೆ ವಿಷಯ, ಖಂಡಿತ ಎಲ್ಲನೂ ಹೇಳ್ಬೇಕಾದ ಅಗತ್ಯ ಏನಿರಲ್ಲ. ಆದರೆ ರೀಸನ್ ತಿಳ್ಕೊಳ್ಳೋದು ಒಂದು ಮನುಷ್ಯನಾಗಿ ಅದೊಂದು ಹಕ್ಕು ಕೂಡ ಇರ್ತದೆ. ಹಾಗಾಗಿ ನಿಮಗೆ ಇವತ್ತಾದರೂ ಆ ಕಾರಣ ಸಿಕ್ಕಿದೆಯಾ ನಿಮಗೆ? ಇಲ್ಲ, ನನಗೆ CBI ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲೇ ನನಗೆ ವಿಚಾರಗಳು ತಿಳಿಯಿತು. ಭಾಳ ನೋವಾಯಿತು. ಬಹುಶಃ ಯಾವ ಹೆಣ್ಮಗಳಿಗೂ ಯಾರೂ ಸಹಿಸಲ್ಲ ಆ ರೀತಿ ಇದನ್ನು. ಇವತ್ತು ಯಾವುದೇ ಒಂದು ಹೆಣ್ಮಗಳೂ ನೀವು ಹೋಗಿ ಒಂದು ಸಂದರ್ಭ, ಹೆಸರುಗಳು ಬಿಟ್ಬಿಡಿ, ಈ ಸಂದರ್ಭದಲ್ಲಿ ನಿಮ್ಗೇನು ಅನ್ನಿಸ್ತಿತ್ತು ಅಂತ ಕೇಳಿದ್ರೆ ಅವ್ರು ಎಲ್ಲರೂ ಕೂಡ ಹೇಳೋದು ಮನಸ್ಸು ಛಿದ್ರ ಆಯಿತು ಅಂತನೋ, ಅಥವಾ ಇದು ನಿರೀಕ್ಷೆ ಮಾಡಿರಲಿಲ್ಲ, ನಮಗೆ ಮೋಸ ಆಯಿತು ಅಂತ ಇದನ್ನೇ ಹೇಳ್ತಾರೆ ಬಿಟ್ಟರೆ ಯಾವ ಹೆಣ್ಮಗಳು ಸಹಿಸೋಕ್ಕಾಗದೇ ಇರೋವಂಥ ವಿಚಾರಗಳು ನನಗೆ CBI ಇನ್ವೆಸ್ಟಿಗೇಷನ್ ಸಮಯದಲ್ಲೇ ಗೊತ್ತಾಯಿತು. CBI ರಿಪೋರ್ಟಲ್ಲೂ ಇನ್ನೂ ಎಲ್ಲ ವಿಚಾರಗಳನ್ನು ಹೇಳಿದಾಗ ತುಂಬ ನೋವಾಯಿತು. ಅದನ್ನು ಹೇಳಲಿಕ್ಕಾಗೋದಿಲ್ಲ. ನಾನು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಸಾಕಷ್ಟು ನೋವಾಯಿತು. ಆ ನೋವಿಗಿಂತ ಹೆಚ್ಚಾಗಿ ಸಮಾಜ ನನ್ನನ್ನು ನೋಡ್ತಿದ್ದ ರೀತಿ, ನನಗೆ ಮಾಡ್ತಿದ್ದಂಥ ಅವಮಾನಗಳು, ನನ್ನ ಬಗ್ಗೆ ಮಾತಾಡ್ತಿದ್ದಂಥ ಮಾತುಗಳು, ಎಲ್ಲೋ ನನ್ನನ್ನು ಒಂದು ರೀತಿ ನಾನೇ ಕಟ್ ಹಾಕ್ಕೊಂಡು ಬಿಟ್ಟಿದ್ದೆ. ನಾನೇನು ಹೇಳಬಾರ್ದು ಆಚೆಗಡೆ, ಏನು ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು ಇದನ್ನೆಲ್ಲ ಆಚೆ ಅಂತ ಹೇಳಿ ಅವ್ರ ಸ್ನೇಹಿತರು ಬಂದು ಕೇಳ್ಕೊಂಡ್ರು, ಹೇಳಕ್ಕೆ ಹೋಗಬೇಡಿ, ಏನು ವಿಚಾರಗಳನ್ನು ಏನು ಮಾತಾಡೋಕ್ಕೆ ಹೋಗಬೇಡಿ, ಎಲ್ರಿಗೂ ಒಳ್ಳೇದಾಗ್ತಾಯಿದೆ ಅಂತ. ಅವತ್ತು ನಾನು ಏನೂ ಇರಲಿಲ್ಲ, ನನ್ನ ನೋವು ಯಾರಿಗೂ ಕಾಣಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಬಹಳ ಪ್ರಭಾವಿಯಾಗಿದ್ದಂಥ ಮಹಿಳೆಯನ್ನು ಸುರಕ್ಷೆ ಮಾಡಬೇಕು ಅಂತ ಹೇಳಿ ನಾನೊಬ್ಬ ಸಾಮಾನ್ಯ ಹೆಣ್ಮಗಳು, ನನ್ನ ಜೀವನ ಏನು ಅಷ್ಟೇ ಅಲ್ಲ, ಇವಳ್ದೇನು ಆಗಲೇ ಇಲ್ಲ ಅನ್ನೋ ನನ್ನನ್ನು ಅವತ್ತು ಏನೂ ಕನ್ಸಿಡರೇ ಮಾಡಲಿಲ್ಲ. ಆಕೆ ನೋವೆಲ್ಲ ಅಲ್ವೇ ಅಲ್ಲ ಅನ್ನೋ ಒಂದು ವಿಚಾರಕ್ಕೆ ಬಂದುಬಿಟ್ಟಿತ್ತು ಸಮಾಜ. ನಾನು ಅದನ್ನು ಸಮಾಜನ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗಲಿ ಅಷ್ಟೊಂದು ನನಗೆ ಅನಿವಾರ್ಯ ಅನಿಸ್ಲಿಲ್ಲ. ಅಂದರೆ ಇರಬಹುದು ಆ ಸಂದರ್ಭ, ನಾನು ಮಾತಾಡಬೇಕಿತ್ತು. ಅಲ್ಲೆಲ್ಲೋ ಒಂದು ಕಡೆ ನನಗನ್ಸಿದ್ದು, ನನ್ನ ಜೀವನದಲ್ಲಿ ಈ ರೀತಿ ಕೆಟ್ಟ ಬೆಳವಣಿಗೆಗಳಾಗಿದ್ದಾವೆ, ನಾನು ಯಾಕೆ ಹೋಗಿ ಮತ್ತಷ್ಟು ನೋವನ್ನು, ನನ್ನ ತಂದೆ ತಾಯಿ ನನಗೆ ನನ್ನ ಜೀವನದಲ್ಲಿ ಅದಾದಂಥ ಸಂದರ್ಭ, ನನಗೆ 25 ವಯಸ್ಸು, ನಾನು 21ನೇ ವಯಸ್ಸಿಗೆ ಮದುವೆ ಮಾಡಿದ್ರು, 21ಕ್ಕೆ ಮದುವೆ ಆಗಿದ್ದು, 25ನೇ ವಯಸ್ಸಿಗೆ ನಾನು ವೈಧವ್ಯವನ್ನು ಅನುಭವಿಸಿದೆ. ಬರೀ 5 ವರ್ಷ ನಾವು ಜೀವನ ಮಾಡಿದ್ದು. ಇಷ್ಟಕ್ಕೆ ನನ್ನ ತಂದೆ ತಾಯಿ ನನ್ನನ್ನು 20 ವರ್ಷ ನೋಡ್ಕೊಂಡಿದ್ದಾರೆ.
ಅವ್ರಿಗೆ ನಾನು ಯಾಕೆ ನೋವು ಕೊಡಬೇಕು, ಅವ್ರಿಗೆ ನನ್ನ ತಂದೆ ತಾಯಿ, ಎಲ್ಲ ತಂದೆ ತಾಯಿಯೂ ಅಷ್ಟೇ ಅಲ್ವಾ, ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಿರ್ತಾರೆ, ನಾವು ಕೇಳಿದ್ದೆಲ್ಲ ಕೊಡಿಸ್ತಿರ್ತಾರೆ, ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ಅವ್ರನ್ನ ಮಕ್ಕಳೇನೋ ಕೇಳ್ತಿದ್ದಾರೆ ಅಥವಾ ಆಸೆ ಪಡ್ತಿದ್ದಾರೆ ಅಂತಂದರೆ ಅವ್ರ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಳಿಗೆ ಮುಂದೆ ತೋರಿಸ್ಕೊಳ್ಳದೆ ಅದನ್ನು ತಂದು ಕೊಡೋ ಅಂಥದ್ದು ಮಾಡ್ತಿರ್ತಾರೆ. ಸೊ ಅಂಥ ತಂದೆ ತಾಯಿಗೆ ನಾನು ಯಾಕೆ ಮೋಸ ಮಾಡಬೇಕು, ನನಗೆ ನಾನು ಹಾನಿ ಮಾಡಿಕೊಂಡು ಅವ್ರ ಜೀವನದಲ್ಲಿ ಮರೆಯಲಾಗದೇ ಇರೋವಂಥ ನೋವನ್ನು ಯಾಕೆ ಕೊಡಬೇಕು ಅನ್ನೋ ಒಂದು ವಿಚಾರ ನನ್ನ ತಲೆಯಲ್ಲಿ ಭಾಳಷ್ಟಿತ್ತು. ಅವ್ರ ಸಪೋರ್ಟಿಂದ ನಾನೊಂದು ಧೈರ್ಯ ಮಾಡಿದೆ. ಹೌದು, ನಾನು ಇವತ್ತು ಏನೂ ಅಲ್ಲದೆ ಇರೋ ಹೆಣ್ಮಗಳು, ನಾನು ಯಾರೂ ಅಲ್ಲ, ನಾನು ಒಂದು ಶೂನ್ಯ, ಬಹುಶಃ ನೆಗೆಟಿವಲ್ಲಿದ್ದನೇನೋ ಅವತ್ತು ಶೂನ್ಯ. ಆಯಿತು, ನನ್ನ ಜೀವನ ನಾನು ರೂಪಿಸ್ಕೊತೀನಿ, ನನ್ನ ವಿದ್ಯಾಭ್ಯಾಸ ಪಡ್ಕೋತೀನಿ, ನನ್ನ ತಂದೆ ತಾಯಿ ಒಂದು ಗರ್ವ ಪಡಬೇಕು, ಇಲ್ಲ ನನ್ನ ಮಗಳು ಏನೋ ಮಾಡಿದ್ದಾಳೆ, ಒಂದು ಸಾಧನೆ ಮಾಡಿದ್ದಾಳೆ ಅನ್ನೋ ಒಂದು ವಿಚಾರ ಆಗಲಿ ಅಂತ ಹೇಳಿ ನಾನವತ್ತು ವಿದ್ಯಾಭ್ಯಾಸದ ಕಡೆ ಮುಖ ಮಾಡಿದೆ. ಎಲ್ಲೂ ಕೂಡ ನಾನು ಯಾರಿಗೋ ಒಬ್ಬರು ಕ್ಲಾರಿಫಿಕೇಷನ್ ಕೊಡಬೇಕು ಅಥವಾ ನನ್ನನ್ನು ನಾನು ಸರಿ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗೆ ಗೊತ್ತಿತ್ತು. ನಾನು ಎಷ್ಟು ಸರಿ ಇದ್ದೀನಿ, ನನಗೇನಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಆದರೆ ಅದೇ ನಾನು ಯೋಚನೆ ಮಾಡೋದು, ನೀವು ಸಮಾಜದಲ್ಲಿ ಏನೂ ಅಲ್ಲದೆ ಇರೋವಂಥದ್ದು ದಿನಗಳಲ್ಲಿ ನೀವು ನಿಮ್ಮ ಒಂದು ಇಂಡಿಪೆಂಡೆಂಟಾಗಿ ನೀವೇನು ನಿಮ್ಮ ಬಗ್ಗೆ ನೀವೇ ಏನೋ ಮಾಡ್ಕೊಳ್ಳದೇ ಇದ್ದರೆ, ಒಂದು ಐಡೆಂಟಿಫಿಕೇಷನ್, ನಿಮ್ಮ ಐಡೆಂಟಿಫಿಕೇಷನ್ ಇಲ್ಲದೆ ಹೋದರೆ ನಿಮ್ಮ ಮೇಲೆ ಯಾರು ಬೇಕಾದರೂ ದಬ್ಬಾಳಿಕೆ ಮಾಡ್ಬೋದು. ನೀವು ಸಮಾಜದಲ್ಲಿ ಏನಾದರೂ ಇದ್ದೀರಿ ಅಂತ ಅಂದಾಗ ಹೆದರ್ತಾರೆ ಜನ ಮಾತಾಡಲಿಕ್ಕೆ. ನೀವೇನೂ ಅಲ್ಲದೆ ಹೋದರೆ ಯಾರು ಬೇಕಾದರೂ ರೋಡಲ್ಲಿ ಹೋಗೋರು ಎಲ್ಲರೂ ಮಾತಾಡ್ತಾರೆ. ಅದೇ ಒಂದು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀರಿ, ಒಂದು ಏನೋ ಸಾಧನೆ ಮಾಡಿದ್ದೀರಿ ಅಂದಾಗ ನಿಮ್ಮ ತಪ್ಪುಗಳು ಬರಲ್ಲ, ಅಲ್ಲಿ ನಿಮ್ಮ ಸಾಧನೆ ಮಾತ್ರ ನೋಡ್ತಾರೆ. ಇವತ್ತು ಆ ಸ್ಟೇಜ್ನ ರೀಚ್ ಆಗಿದ್ರಿ ಅಂತ ಅನ್ನಿಸ್ತಿದೆಯಾ? ಆ ಹಂತದಲ್ಲಿ, ಆ ಹಾದಿಯಲ್ಲಿ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಕಡೆ ನಾನು ನನ್ನ ಕ್ಷೇತ್ರದಲ್ಲಿ ಓಡಾಡ್ತಿರ್ತೀನಿ, ನೂರಾರು ಜನ, ಸಾವಿರಾರು ಜನ ಹೆಣ್ಮಕ್ಳು ಬಂದು, ನೀವು ನಮಗೆ ಸ್ಫೂರ್ತಿ ಇದ್ದೀರಿ ಮೇಡಮ್, ನೀವಿಷ್ಟು ಕಷ್ಟ ಆದರೂ ನೀವು ಇವತ್ತು ಎಲ್ಲರೂ ಮೆಟ್ಟು ನಿಂತು ಹೋರಾಟ ಮಾಡ್ತಿದ್ದೀರಿ, ನೀವು ಎಷ್ಟೋ ಸಂದರ್ಭದಲ್ಲಿ ನಮಗೆ ಸ್ಫೂರ್ತಿದಾಯಕರಾಗಿದ್ದೀರಿ, ನನ್ನ ಜೀವನದಲ್ಲೂ ಆ ರೀತಿ ಆಗಿದೆ, ನನಗೂ ಕೂಡ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಗಂಡ ತೀರ್ಕೊಂಡ್ರು, ನನ್ನ ಮಕ್ಕಳನ್ನ ನಾನು ಒಬ್ಬಳೇ ಬೆಳೆಸ್ದೆ ಅಂತ ಹೇಳಿ ಇವತ್ತು ಬಂದು ನನಗೆ ಹೇಳಿದಾಗ ನನಗನ್ಸುತ್ತೆ, ನಾನು ಅವತ್ತು ಕುಗ್ಗೋಗಿದ್ದಿದ್ರೆ ಆ ಒಬ್ಬ ಹೆಣ್ಣು ಮಗಳಿಗೆ ಮನಸ್ಥಿತಿ ನಾನು ಬದಲಾವಣೆ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ. ಇವತ್ತು ನಾನು ಸ್ಫೂರ್ತಿಯಾಗಿದ್ದೀನಿ ಅಂತ ಹೇಳಬೇಕಾದ್ರೆ ಅಟ್ಲೀಸ್ಟ್ ನಾನು ಜೀವನ ಮಾಡ್ತಿರೋದು ಎಲ್ಲೋ ಸರಿ ಹಾದಿಲಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ನನಗಂತೂ ಖಂಡಿತವಾಗ್ಲೂ ಇದೆ. ಮೇಡಮ್, ಮಾತಾಡೋದಕ್ಕಿಂತ ಮೌನವಾಗಿರೋದೇ ಭಾಳ ಕಷ್ಟ ಅಲ್ವಾ? ಹೌದು, ಮೌನ ತುಂಬ ಕಷ್ಟ. ನೀವು ಮಾತಾಡ್ಬಿಡ್ತೀರಿ, ಮುಗ್ದೋಗುತ್ತೆ. ಮೌನ ಮುಗಿಯೋದೇ ಇಲ್ಲ, ನಿರಂತರ ಮೌನ, ನಿರಂತರ ಒಳಗಡೆ ಹೋರಾಟಗಳ ನಿರಂತರ, ಮೌನ ಸಾಕಷ್ಟು ಕಷ್ಟ. ಅಂದರೆ ಅದು ಒಳಗಡೆ ಸುಡ್ತಿರುತ್ತೆ. ಅದನ್ನು ಆ ಸ್ಟೇಜ್ನ ಹೇಗೆ ದಾಟಿದ್ರಿ ಅಂತ? ಇಲ್ಲ, ನಾನು ದಾಟೋ ಪ್ರಯತ್ನನೇ ಮಾಡಲಿಲ್ಲ. ಐ ಸ್ಟಾರ್ಟೆಡ್ ಲಿವಿಂಗ್ ವಿತ್ ದ್ಯಾಟ್ ಥಿಂಗ್. ಐ ಆಕ್ಸೆಪ್ಟೆಡ್ ದ ಫ್ಯಾಕ್ಟ್. ನಾನು ಒಪ್ಕೊಂಬಿಟ್ಟೆ, ಓಕೆ, ನನ್ನ ಜೀವನದಲ್ಲಿ ಇದಾಗಿದೆ, ಈ ರೀತಿ ಸಮಾಜ ನನ್ನ ಬಗ್ಗೆ ಅಂದ್ಕೊಂಡಿದೆ. ಸಮಾಜ ಏನು ಅಂದ್ಕೊಂಡಿದ್ಯೋ ಬಿಟ್ಟಿದ್ಯೋ, ದಿನ ಬೆಳಗ್ಗೆ ಎದ್ದು ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಾಗ ನಾನು ಕರೆಕ್ಟಾಗಿ ಇದ್ದೀನಿ, ನಾನು ಮಾಡ್ತಿರೋದು ಸರಿ ಇದೆ ಅಂತ ಅನ್ನಿಸ್ಬೇಕು. ನನ್ನ ಕಣ್ಗಳಲ್ಲಿ ನಾನು ನೋಡ್ಕೊಳ್ಳೋಂಗಿರಬೇಕು. ನಾನು ಇವತ್ತೂ ಎಲ್ಲೂ ಕೂಡ ನಾನು ಯಾರನ್ನಾದರೂ ಮಾತಾಡ್ಸಿದ್ರೆ ಅವ್ರ ಮುಖ ನೋಡಿ, ಕಣ್ಣು ನೋಡಿ ಮಾತಾಡ್ಸ್ತೀನಿ. ಆ ಧೈರ್ಯ ನನಗಿದೆ. ನಾನೇನಾದರೂ ತಪ್ಪು ಮಾಡಿದರೆ, ನನ್ನ ಒಳಗಡೆ ಏನಾದರೂ ಕೆಟ್ಟ ಭಾವನೆ ಇದ್ದರೆ ಅಥವಾ ನನ್ನ ಒಳಗಡೆ ಅಂಜಿಕೆ ಇದ್ದರೆ, ನಾನೇನೋ ತಪ್ಪು ಮಾಡಿದ್ದೀನಿ, ನಾಳೆ ನನಗೆ ಸಿಕ್ಕಾಕೋತೀನಿ ಅಂದರೆ, ನನಗೆ ಆ ನೇರವಾಗಿ ನೋಡೋ ಅಂಥದ್ದು, ನೇರ ನುಡಿ ಇರ್ಬೋದು, ನೇರ ನಡೆ ಇರ್ಬೋದು, ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾನು ಎಲ್ಲವನ್ನೂ ಎದುರಿಸೋಕ್ಕೆ ಏನೇ ಆಗೋಗಲಿ, ಇನ್ನು ಇದಕ್ಕಿಂತ ನನ್ನ ಜೀವನದಲ್ಲಿ ಆಗಿರೋದಕ್ಕಿಂತ ಕೆಟ್ಟದಿನ್ನೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಆಗಬಾರ್ದಿರೋ ಅಂಥದ್ದು ಕಹಿ ಘಟನೆ ಆಗಿದೆ. ಆ ಕಹಿ ಘಟನೆ ಸಾಕಷ್ಟು ಜನ ಹೆಣ್ಮಕ್ಳು ಜೀವನದಲ್ಲಿ ಆಗತ್ತೆ. ಆದರೆ ನನ್ನರಲ್ಲಿ ಒಂದು ರೀತಿ ಬಹಳ ವಿಶೇಷವಾದಂಥ ತಿರುವುಗಳನ್ನ ಪಡ್ಕೊಂತು. ಇಡೀ ಒಂದು ಅದೇ ಏನು ಲೈಫ್ ಪಾರ್ಟ್ನರ್ ಇಲ್ಲದೆ ಇರುವಂಥದ್ದು, ಜೊತೆಗೆ ಅವಮಾನಗಳು. ಹೌದು, ಅದು ಎಕ್ಸ್ಟ್ರಾ ಸಮಸ್ಯೆ ಅಥವಾ ಹೆಚ್ಚಿನ ದುಃಖ. ಹೌದು, ಅದನ್ನು ಕ್ರಾಸ್ ಮಾಡಿದ್ದನ್ನ ನಾನು ಕೇಳ್ತಿದ್ದೆ. ಇಲ್ಲ, ಅದು ಅವಾಗಿಂದನೂ ಕೂಡ ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಇವತ್ತು ನನ್ನನ್ನು ಪ್ರಶ್ನೆ ಮಾಡೋರು ಮಾಡ್ತಾನೇ ಇದ್ದಾರೆ, ನನ್ನ ಹಿಂದೆ ಮಾತಾಡೋರು ಹಿಂದೆನೇ ಇದ್ದಾರೆ, ಮಾತಾಡ್ತಾನೇ ಇದ್ದಾರೆ. ಸೊ ನನ್ನ ಗುರಿ ಏನಿದೆ, ಆ ಗುರಿಯನ್ನು ತಲುಪಬೇಕು. ನನ್ನ ಕೈಲಿ ಆದಷ್ಟು ಸಹಾಯನ ನಾನು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಒಂದು 100 ಜನ ಇದ್ದರೆ ನಾನು 100 ಜನಕ್ಕೆ ನಾನು ಸಹಾಯ ಮಾಡೋಕ್ಕಾಗದೇ ಇರ್ಬೋದು. ಆ 100 ಜನದಲ್ಲಿ ಒಬ್ರಿಗೆ ಸಹಾಯ ಮಾಡಿದ್ರು ನನಗೆ ತೃಪ್ತಿ ಇರುತ್ತೆ, ನಾನು ಒಬ್ರಿಗೆ ಸಹಾಯ ಮಾಡಿದೆ ಅಂತ. ನನ್ನ ಕೈಲಿ ಶಕ್ತಿ ಇರೋದು ಒಬ್ರಿಗೆ ಸಹಾಯ ಮಾಡೋಕ್ಕಾದರೆ ನಾನು ಒಬ್ರಿಗೆ ಸಹಾಯ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನನ್ನಂಥ ಹಲವಾರು ಜನ ಹೆಣ್ಮಕ್ಳು, ನನಗಾದರೂ ನನ್ನ ಕುಟುಂಬ ಇತ್ತು, ಒಂದು ರೀತಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು, ಫಿನಾನ್ಷಿಯಲಿ ಇರ್ಬೋದು, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಹಾಗಾಗಿ ನಾನು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡೋಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಇತ್ತು.
ಅದೇ ಎಷ್ಟೋ ಹೆಣ್ಮಕ್ಳಿಗೆ ಇಲ್ಲಿ ಗಂಡ ತೀರ್ಕೊಂಡಿರ್ತಾರೆ, ಕುಟುಂಬದ ಸಪೋರ್ಟ್ ಇರಲ್ಲ, ಜೀವನದಲ್ಲಿ ಯಾರ ಸಹಾಯನೂ ಕೂಡ ಇರಲ್ಲ. ಅಂಥ ಹೆಣ್ಮಕ್ಳು ಏನು ಮಾಡ್ಬೋದು? ಅಂಥವ್ರಿಗೆ ಧ್ವನಿ ಆಗಬಹುದಲ್ಲ, ಅಂಥ ಹೆಣ್ಮಕ್ಳಿಗೆ ನಾವು ಒಂದು ಶಕ್ತಿ ತುಂಬಬಹುದಲ್ಲ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗಿದ್ದು ನಾನು. ಸೊ ಆ ಹಾದಿಯಲ್ಲಿ ಮುಂದೆ ಹೋಗ್ತಿದ್ದೀನಿ. ಕೆಲವೊಂದು ವಿಚಾರಗಳನ್ನು, ಹಳೆ ವಿಚಾರಗಳನ್ನು ಕೇಳಿ ನಾನು ಮಾತಾಡಿದ್ರೆ ಎಲ್ಲವನ್ನೂ ಮಾತಾಡ್ಬೋದು, ಆದರೆ ನಾನೇ ಅದನ್ನು ಮಾತಾಡಬಾರ್ದು. ಬೇರೆಯವ್ರಿಗೆ ಯಾರಿಗೂ ಕೂಡ ನಾನು ಹೇಳಿದೆ ಮುಂಚೆನೇ, ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ, ಎಷ್ಟೋ ಜನ ನಾವು ಅಧಿಕಾರಿ ಆಗಬೇಕು ಅಂತ ಹೇಳಿ ಮಕ್ಳುಗಳು ಓದ್ತಾ ಇದ್ದಾರೆ, ಅವ್ರ ರೀತಿ ಅಧಿಕಾರಿ ಆಗಬೇಕು ಅಂತ ಹೇಳಿ. ಸೊ ಆ ಒಳ್ಳೆ ಪಾಸಿಟಿವ್ನೆಸ್ನ ನಾನು ಅವ್ರಿಗೆ ಬಿಟ್ಟು ನಾನು ಯಾವುದನ್ನೇ ಕೂಡ ನಾನೇನು ಮಾತಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನೇ ಒಳಗಡೆ ನಿರ್ಧಾರವನ್ನು ಮಾಡಿಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಎಷ್ಟೇ ಅವಮಾನಗಳು ಮಾಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು, ಅವಹೇಳನ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನೋವಾಗತ್ತೆ, ಆದರೆ ಎಲ್ಲೋ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ, ಶಕ್ತಿಯನ್ನು ನೀಡಿದ್ದಾರೆ ದೇವರು. ಸೊ ಆ ರೀತಿ ನನ್ನ ಕುಟುಂಬದ ಸಹಕಾರ ಇದೆ, ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲ, ಈಗ ನೀವು ಆ್ಯಕ್ಚುಲಿ ಅದೇ ಈ ಥರ ಡಿಸ್ಟರ್ಬಿಂದ ಆಗಿದ್ದಂಥ ನೋವನ್ನು ಮರಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹೊರಗಡೆ ಓದಿದ್ರಿ. ಸೊ ಅನಂತರದಲ್ಲೂ ರಾಜಕಾರಣಕ್ಕೆ ಬಂದಿದ್ದರಿಂದ ನಿಮ್ಗೆ ಒಂದು ರೀತಿಯಲ್ಲಿ ಇದಾಗಿರ್ಬೋದು, ಏನಂತಂದರೆ ನೀವು ಒಂಟಿ ಎಲ್ಲ ಈಗ ಎಂಗೇಜ್ ಆಗಿದ್ರಿ, ಜನ ನಿಮ್ಮ ಜೊತೆಗಿರ್ತಾರೆ, ಕಡಿಮೆನೋ ಜಾಸ್ತಿನೋ ವಿರೋಧಿಗಳು ಇರ್ತಾರೆ, ರಾಜಕಾರಣ ಅಂದಮೇಲೆ ವಿರೋಧಿಗಳು ಇರ್ತಾರೆ, ಬಟ್ ನೀವೀಗ ಎಂಗೇಜ್ ಆಗಿದ್ರಿ, ಒಂದು ಪಬ್ಲಿಕ್ ಲೈಫ್ ಇದೆ. ಆದರೆ ಎಗೇನ್ ನಿಮಗೇನಾಗ್ತಿದೆ ಅಂತಂದರೆ ಆ ಪಬ್ಲಿಕ್ ಲೈಫಲ್ಲೂ ನೀವು ಯಾವ ದುಃಖವನ್ನು ಮರಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಆಗಾಗ ತೊಗೊಂಬಂದು ನಿಮ್ಮ ಮುಂದೆ ತಂದು ನಿಲ್ಲಿಸ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನು ಅಲ್ಲಿ ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ರಾಜರಾಜೇಶ್ವರಿ ನಗರದಲ್ಲಿ ಆ ಕ್ಷೇತ್ರದಲ್ಲಿ ಪ್ರತಿಮೆ DK ರವಿಯವರ ಪ್ರತಿಮೆ ಅನಾವರಣ ಮಾಡ್ತಾರಂತೆ. ಅದು ಎಂಥವ್ರಿಗೂ ಗೊತ್ತು, ಅದೇನು ಭಾಳ ಪ್ರೀತಿಯಿಂದ ಮಾಡೋದಲ್ಲ ಅಥವಾ ಅವ್ರ ಮೇಲಿನ ಅಭಿಮಾನದಿಂದ ಗೌರವದಿಂದ ಮಾಡುವಂಥದ್ದಲ್ಲ, ರಾಜಕಾರಣಕ್ಕೋಸ್ಕರ ಮಾಡೋದಂತ. ಸೊ ಇದನ್ನು ನೀವು ಹೇಗೆ ನೋಡ್ತೀರಿ, ಹೇಗೆ ಎದುರಿಸ್ತೀರಿ? ಅಲ್ಲ, ಅವ್ರು ಅಂದ್ಕೊಂಡಿದ್ದಾರೆ ಇವ್ರ ಹೆಸರನ್ನ ಹೇಳಿದ್ರೆ ಅವಮಾನ ಆಗುತ್ತೋ ಅಥವಾ ಕುಗ್ತಾರೋ ಅಥವಾ ಕೆಟ್ಟದ್ದು ಇದಾಗುತ್ತೋ, ನನಗೆ ಒಳ್ಳೆ ಪ್ರಚಾರ ಸಿಗ್ಬೋದೇನೋ ಅಂತ ಅವ್ರು ಅಂದ್ಕೊಂಡು ಈ ರೀತಿ ಮಾಡ್ತಿರ್ಬೋದು. ನಾನು ಅವ್ರ ಹಳೆ ವಿಚಾರಗಳನ್ನು ತೆಗೆದುಕೊಂಡು ಬರೋದು ಇದು ಇವತ್ತಿಂದ ಅಲ್ಲ ನೋಡಿ. ನಾನು ಅದನ್ನೇ ಹೇಳೋದು, ಎಂಥ ವಿಪರ್ಯಾಸ ಅಂತಂದರೆ, ನಾನು ಬೈ ಎಲೆಕ್ಷನಲ್ಲಿ ನಿಂತಂಥ ಸಂದರ್ಭದಲ್ಲಾಗಿರ್ಬೋದು, ಜನರಲ್ ಎಲೆಕ್ಷನಲ್ಲಿ ನಿಂತಂಥ ಸಂದರ್ಭದಲ್ಲಾಗಿರ್ಬೋದು, ಇದೇ ಆಪೋನೆಂಟು ಹೋಗಿ ಯಾರಾದರೂ ಕೇಳಿದ್ರೆ ಆಕೆ ಆಪೋನೆಂಟೇ ಅಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಅವ್ರಿಗೆ ಏನೊಂದು ಆಪೋನೆಂಟಾ, ನನಗೂ ಅವ್ರಿಗೂ ಒಂದು ಸರಿಸಮಾನೇ ಅಲ್ಲ ಅಂತ ಹೇಳ್ತಿದ್ದವರು ಇವತ್ತು ಪ್ರತಿನಿತ್ಯ ನನ್ನ ವಿಚಾರ ಇಲ್ಲದೆ ರಾಜಕಾರಣನೇ ಮಾಡ್ತಾಯಿಲ್ಲ. ಸೊ ನಾನು ಏನೂ ಅಲ್ಲ ಅಂದ್ಕೊಂಡಿರೋರು ಇವತ್ತು ನಾನು ಏನೋ ಆಗಿದ್ದೀನಿ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿಕೊಂಡು ನನ್ನ ಹೆಸರು ಹೇಳದೆ ರಾಜಕಾರಣನೇ ಮಾಡಲ್ಲ. ಇವತ್ತು ಪ್ರತಿನಿತ್ಯ ಬರೀ ನನ್ನ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಇರ್ಬೋದು, ನನ್ನ ವಿಚಾರ ಇರ್ಬೋದು, ಅದನ್ನೇ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಬಹುಶಃ ಅದೇ ಅನಿಸುತ್ತೆ ವಿಪರ್ಯಾಸ. ನಾನು ಏನೂ ಅಲ್ವೇ ಅಲ್ಲ, ಐ ಆಮ್ ನಾಟ್ ಇವನ್ ಅಪೋನೆಂಟ್ ಅಂದ್ಕೊಂಡಿರೋರು ಇವತ್ತು ನನ್ನನ್ನು ಒಂದು ಇಲ್ಲ ಇವರೇನೋ ಇದ್ದಾರೆ ಅಂತ ಹೇಳಿದ್ದಕ್ಕೆ ತಾನೇ ಬರೀ ನನ್ನ ವಿಚಾರ ಬಿಟ್ಟು ಬೇರೆ ಏನೂ ರಾಜಕಾರಣ ಮಾಡ್ತಿಲ್ಲ. ಇವತ್ತು ಅವ್ರ ಪ್ರತಿಮೆ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ. ಎಲ್ರಿಗೂ ಗೊತ್ತಿದೆ, ನಾನು ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆಯೂ ಇಲ್ಲ, ಯಾಕೆ ಆ ರೀತಿ ಮಾತಾಡ್ತಿದ್ದಾರೆ ಅಥವಾ ಯಾಕೆ ಅವ್ರ ಹೆಸರನ್ನು ತೆಗೆದುಕೊಂಡು ಬಂದು ರಾಜಕಾರಣ ಮಾಡ್ತಿದ್ದಾರೆ ಅಂತ. ಅವ್ರ ಖುಷಿ, ಅವ್ರು ಮಾತಾಡ್ಬೋದು. ಎಲ್ಲೋ ಅವರ ಒಂದು ತಪ್ಪುಗಳೇನು ಮಾಡಿದ್ದಾರೆ ಅದನ್ನು ಮರೆಮಾಚ್ಕೊಳ್ಳೋದಕ್ಕೆ ಇವ್ರ ಹೆಸರುಗಳನ್ನು ಡೈವರ್ಟ್ ಮಾಡಬೇಕಲ್ಲ, ವಿಚಾರದಿಂದ ಬೇರೆ ವಿಚಾರಕ್ಕೆ, ಅವ್ರ ವಿಚಾರದಿಂದ ಬೇರೆಯವ್ರ ವಿಚಾರಕ್ಕೆ ಹೋಗಬೇಕಿತ್ತು. ಸೊ ಮಾಡ್ತಿದ್ದಾರೆ, ನನಗೇನು ಅದ್ರ ಬಗ್ಗೆ ಏನು ಆಕ್ಷೇಪಣೆ ಇಲ್ಲ. ಅವರಿಷ್ಟ, ಅವ್ರು ಏನಾದರೂ ಮಾಡ್ಕೋಬೋದು, ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಅವ್ರು ಈ ರೀತಿ ಮಾಡ್ತಿದ್ರದನ್ನ ಜನ ಕೂಡ ನೋಡ್ತಿದ್ದಾರೆ. ಯಾರೂ ದಡ್ರಲ್ಲ, ಜನಗಳು ಭಾಳ ಬುದ್ಧಿವಂತರಿದ್ದಾರೆ. ನಾವು ಅನ್ಕೋತೀವಿ ಅಷ್ಟೇ, ಜನಗಳಿಗೆ ನಾವು ಮರಳು ಮಾಡಿಬಿಡ್ಬೋದು, ನಾವೇನು ಹೇಳಿದ್ರು ಕೇಳಿಬಿಡ್ತಾರೆ ಅಂತ. ಅದು ತಪ್ಪು ಕಲ್ಪನೆ. ಭಾಳ ಬುದ್ಧಿವಂತರಿದ್ದಾರೆ. ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ, ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಜನಗಳು ಭಾಳ ಚೆನ್ನಾಗಿ ತೀರ್ಮಾನ ತೆಗೆದುಕೊಂಡು ಬಿಡ್ತಾರೆ. ಸೊ ಜನಗಳಿಗೆ ಬಿಟ್ಟಿದ್ದೀವಿ ಆ ವಿಚಾರನ, ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ಜನಗಳಿಗೆ ಬಿಟ್ಟು, ನಾನೇನು ನಮ್ಮ ಸರ್ಕಾರ ಇದೆ, ಸಣ್ಣ ಪುಟ್ಟ ನಾವು ಕೆಲಸಗಳೇನು ಮಾಡಿಸ್ಕೊಡ್ಬೋದು, ನಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿಸ್ಬೋದು, ಅದನ್ನು ನಾವು ಮಾಡಿಸೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ನೋಡಿ, ನಮ್ಮ ಎದುರುಗಡೆ ಇರುವಂಥ ಪ್ರತಿಸ್ಪರ್ಧಿ ಅವರು ಅಷ್ಟೇ ಸಮರ್ಥರಿದ್ದು ಮತ್ತು ಎಲ್ಲ ರೀತಿಯಲ್ಲೂ ಅಂದರೆ ನೈತಿಕವಾಗಿ ಸೇರಿದಂತೆ ಎಲ್ಲ ರೀತಿಯಲ್ಲೂ ಸಮರ್ಥರಿದ್ದರೆ ಎದುರಿಸೋದು ಅದೊಂಥರ ಖುಷಿ, ಒಂಥರ ಮಜಾ. ಇಲ್ಲ ಅಂತ ಅದು ಆ ಲೆವೆಲ್ಗಿನ್ನ ಕಡಿಮೆ ಇದ್ದರೆ ಅದೊಂಥರ ನಮಗೆ ಎಂಬ್ರೈಸ್ ಆಗ್ತಿರ್ತದೆ. ಸೊ ನಿಮ್ಗೇನು ಅನ್ನಿಸ್ತಿರ್ತದೆ? ಅಯ್ಯೋ, ನಂಗೆ ಸಾಕಷ್ಟು ಸರ್ತಿ ಇದು ಅನಿಸಿದೆ.
ಏನೋ ಏನು ಅನಿಸಿದೆ, ವಿದ್ಯೆ ಕಲ್ತ್ಕೊಂಡು ಬಂದಿದ್ದೀನಿ, ಟೀಚಿಂಗ್ ಕೆಲಸ ಮಾಡ್ತಿದ್ದೆ, ಇದು ಈ ಮಟ್ಟದ ರಾಜಕಾರಣ ಮಾಡ್ತಿದ್ದಾರಲ್ಲ, ಈ ಮಟ್ಟಕ್ಕೆ ನಾವು ಇಳಿಬೇಕಾಗಿದೆಯಲ್ಲ, ಇಳಿಯೋದಕ್ಕೆ ಸಾಧ್ಯ ಇದೆಯಾ? ನಾವು ಆ ರೀತಿ ಆ ಸಂಸ್ಕಾರದಿಂದ ಬೆಳೆದಂಥವ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ನಾವು ಯಾವತ್ತೂ ಇರಲಿಲ್ಲ. ಸೊ ಇವತ್ತು ಈ ಮಟ್ಟದ ರಾಜಕಾರಣ ನೋಡಿದಾಗ ಅನಿಸುತ್ತೆ, ಎಲ್ಲೋ ಒಂದು ಕಡೆ ನನಗೂ ಅನಿಸುತ್ತೆ, ನಾನು ಸರಿ ಮಾಡೋದನ್ನ ತಪ್ಪು ಮಾಡೋದನ್ನ ರಾಜಕಾರಣ ಆಯ್ಕೆ ಮಾಡಿಕೊಂಡು ಎಲ್ಲೋ ಪಾಠ ಮಾಡಿಕೊಂಡು ಮರ್ಯಾದೆಯಿಂದ ಇರ್ಬೋದಿತ್ತಲ್ಲ, ಇವತ್ತು ಇವ್ರ ಮಟ್ಟಕ್ಕೆ ನಾನು ಇಳಿದು ರಾಜಕಾರಣ ಮಾಡಬೇಕಾ ಅಂತ ಸಾಕಷ್ಟು ಬಾರಿ ಅನಿಸಿದೆ ನನಗೆ. ಆದರೆ ಅನಿಸೋಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾವೇ ಹೋರಾಟ ಮಾಡಲಿಲ್ಲ ಅಂತಂದರೆ ನಾವು ಅದೇ ಮಟ್ಟದಲ್ಲಿ ಇರೋವಂಥವ್ರು ಬಂದ್ಬಿಡ್ತಾರೆ ರಾಜಕಾರಣಕ್ಕೆ ಮತ್ತೆ. ಸೊ ನಾವು ಹೋರಾಟ ಮಾಡದೆ ಹೋದರೆ ಇನ್ಯಾರು ಮಾಡ್ತಾರೆ? ಸೊ ನಾವು ಆ ಮಟ್ಟವನ್ನು ಒಂದು ಸ್ವಲ್ಪ ಮೇಲೆತ್ತೋಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ನಮ್ಮ ರಾಜಕಾರಣದಿಂದ. ಅವರು ಆ ಕೆಳಮಟ್ಟದ ರಾಜಕಾರಣ ಎಲ್ಲ ನೋಡಿದಾಗ ನನಗೆ ಅನಿಸಿದ್ದಂತೂ ನಿಜ, ಈ ರಾಜಕಾರಣಕ್ಕೆ ನಾನು ಸೂಕ್ತನಾ, ನಾನು ಬಂದಿದ್ದು ಒಳ್ಳೇದಾಯ್ತಾ ಅಥವಾ ನಾನು ತಪ್ಪ ಆಯ್ಕೆ ಮಾಡ್ಕೊಂಡ ಅಂತ ಸಾಕಷ್ಟು ಬಾರಿ ಅನಿಸಿದೆ. ಮೇಡಮ್, ಇದು ಏನೋ ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ. ಅಗೇನ್ ಇಟ್ಸ್ ಅಪ್ ಟು ಯು, ಯು ಕ್ಯಾನ್ ರಿಜೆಕ್ಟ್ ಮೈ ಕ್ವಶನ್. ಏನಂದರೆ ಈಗ ಅದು ಕೂಡ ಅಂದರೆ ಒಂದು ಸಲ ಡಿಸ್ಟರ್ಬ್ ಆದಾಗ, ವೈಯಕ್ತಿಕವಾಗಿ ಮದುವೆ ವಿಷಯದಲ್ಲಿ ಡಿಸ್ಟರ್ಬ್ ಆದಾಗ, ಮತ್ತೊಂದು ಸಲ ಮನೆಯವರಿಂದನೋ ಯಾರೋ ಸ್ನೇಹಿತರಿಂದನೋ ಹಿತೈಷಿಗಳಿಂದನೋ ಹೇಳ್ತಾರೆ, ಇಲ್ಲಪ್ಪ ಓಕೆ ಆಗಿದ್ದಾಯಿತು, ಏನೋ ಕಹಿ ಸಂದರ್ಭ, ಕಹಿ ಘಟನೆ, ಮತ್ತೆ ಮದುವೆ ಆಗುವಂತನೋ ಒಂದು ಅಂದರೆ ಒಂದು ಜೀವನನ ಮತ್ತಿನ್ನೊಂದು ಸಲ ಶುರು ಮಾಡು ಫ್ರೆಶ್ ಆಗಿ ಅನ್ನೋ ರೀತಿಯಲ್ಲ ಸಲಹೆ ಕೊಡೋದು. ಹಿತೈಷಿಗಳೇ ಅವರು ನಿಮ್ಮ ದೃಷ್ಟಿಯಲ್ಲೇ ಇಟ್ಕೊಂಡೇ ಮಾತಾಡಿರ್ತಾರೆ. ನಿಮಗೆ ಆ ರೀತಿ ಏನಾದರೂ ಚಿಂತನೆ ಅಥವಾ ಬೇರೆ ನಿಮ್ಮ ಸ್ನೇಹಿತರಿಂದ ಅಥವಾ ಫ್ಯಾಮಿಲಿಯಿಂದ ಆ ಥರದ ಸಲಹೆ, ಮಾರ್ಗದರ್ಶನ ಈ ಥರದ್ದು ಏನಾದರೂ ಇದೆಯಾ? ಇಲ್ಲ, ಹೌದು, ಸಹಜವಾಗಿ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತಲ್ಲ, ಮಗಳ ಜೀವನದಲ್ಲಿ ಭಾಳ ಸಣ್ಣ ವಯಸ್ಸಿಗೆ 25 ವರ್ಷಕ್ಕೆ ವೈಧವ್ಯವನ್ನು ಅನುಭವಿಸಿದ್ಲು, ಮತ್ತೊಂದು ಜೀವನ ಅವಳಿಗೆ ಸಿಗಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಯಂದ್ರಿಗೂ ಇರೋ ಹಾಗೆ ನನ್ನ ತಂದೆ ತಾಯಿ ಕೂಡ ಇದೆ. ಬಟ್ ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ತಾಯಿಗೆ ಭಾಳ ನೋವಿರುತ್ತೆ. ನಿನ್ಗೆ ಯಾರು ಇರ್ತಾರೆ, ನಾವು ಅಟ್ಲೀಸ್ಟ್ ನಾವಿರೋವರೆಗೂ ನಿನ್ನ ನೋಡ್ಕೋಬೋದು, ಯಾರೇ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಸಹೋದರಿ, ನನಗೆ ತಮ್ಮ ತಂಗಿ ಇಬ್ಬರು ಇದ್ದಾರೆ, ಅವ್ರ ಜೀವನ ಅವ್ರಿಗೆ ಆಗತ್ತೆ, ನಿನಗೆ ಯಾರು ಇರ್ತಾರೆ ಅನ್ನೋ ಒಂದು ಕಾಳಜಿ ಅಥವಾ ಯೋಚನೆ ಮನೆಯಲ್ಲಿ ತಂದೆ ತಾಯಿಯಂದ್ರಿಗೆ ಎಲ್ರಿಗೂ ಇದ್ದೇ ಇದೆ. ನನಗೆ ಒಂದು ರೀತಿ ನನಗೆ ಭಾಳ ಆಸೆಯಿಂದ ಭಾಳ ಇಷ್ಟಪಟ್ಟು ನನ್ನ ಮದುವೆ ಆಗಿದ್ದು, ಭಾಳ ಕನಸುಗಳನ್ನು ಹೊತ್ತು ಮದುವೆ ಆಗಿದ್ದು. ನಾನು 20ನೇ ವಯಸ್ಸಲ್ಲಿ ಮದುವೆ ಆದಾಗ ನನಗೆ ಮದುವೆ ಬಗ್ಗೆ ಕಲ್ಪನೆಯೂ ಕೂಡ ಇರಲಿಲ್ಲ. ಅವತ್ತು ನಮ್ಮದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜ್, ಇಟ್ಸ್ ಅ ಫುಲ್ ಫ್ಲೆಜ್ಡ್ ಅರೇಂಜ್ಡ್ ಮ್ಯಾರೇಜ್. ಅದು ಭಾಳ ಆಸೆ ನನಗೆ, ಇಲ್ಲ ನನ್ನ ಜೀವನ, ನನ್ನ ಸಂಸಾರ, ನನ್ನ ಗಂಡ, ನನ್ನ ಮನೆ ಅಂತ ಹೇಳಿ, ಹೌದು, ಈ ರೀತಿ ಭಾಳ ಆಸೆಯಿಂದ ಇದ್ದಂಥದ್ದು. ನನಗೆ ಅವ್ರು ತೀರ್ಹೋದ ನಂತರ ಆ ತೀರ್ಹೋದ ಕಾರಣಗಳಿತ್ತಲ್ಲ, ಅದು ನನಗೆ ಒಂದು ರೀತಿ ಸಾಕಷ್ಟು ಮರೆಯಲಾಗದೇ ಇರುವಂಥ ವಿಚಾರ, ಹಾಗೆ ವಾಸಿ ಆಗದೇ ಇರುವಂಥ ಒಂದು ಗಾಯ. ಒಂದು ರೀತಿ ನಂಬಿಕೆನೇ ಹೊಟ್ಟೋಯ್ತು ನನಗೆ. ಹೆಂಗೆ ನಂಬೋದು ಯಾರನ್ನು? ಎಷ್ಟು ನಂಬಿಕೆ ಇಟ್ಕೊಂಡು, ಎಷ್ಟು ಆಸೆ ಇಟ್ಕೊಂಡು, ಒಂದು ಇಲ್ಲ ನನ್ನ ಮನೆ, ನನ್ನ ಗಂಡ, ನನ್ನ ಸಂಸಾರ ಅಂತ ಹೇಳಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಜೀವನ ಮಾಡಬೇಕಾದ್ರೆ ಬಿಟ್ಟು ಹೋದಂಥ ಸಂದರ್ಭ, ಕಾರಣ, ಅಯ್ಯೋ ಈ ರೀತಿ ಆಗೋಯ್ತಲ್ಲ, ಈ ರೀತಿ ಆಗುತ್ತಾ, ನನಗಾಯ್ತಲ್ಲ, ಹೆಂಗೆ ಇದು ಅಂತ ಹೇಳಿ ವಾಸಿ ಆಗದೆ ಇರುವಂಥ ಗಾಯ. ಸೊ ಆ ಗಾಯ ನನಗೆ ಎಷ್ಟರ ಮಟ್ಟಿಗೆ ಒಂದು ಡೀಪ್ ವೂಂಡ್ ಕ್ರಿಯೇಟ್ ಮಾಡಿಬಿಡ್ತು ಅಂತಂದರೆ, ಒಂದು ಹಾಲೋನೆಸ್ ಬಂತು ನನಗೆ ಒಳಗಡೆ. ಇಷ್ಟೇನಾ ಜೀವನ, ಇಷ್ಟೇನಾ ಮದುವೆ ಅಂದರೆ ಇಷ್ಟೇನಾ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದುಂಟು. ನನ್ನ ತಂದೆ ತಾಯಿಗೆ ಪಾಪ ಹೇಳ್ತಾರೆ, ಇಲ್ಲ ನಿನಗೂ ಯಾರಾದರೂ ಬೇಕು ಜೀವನದಲ್ಲಿ ಅಂತ ಹೇಳಿ ಅವರು ಪಾಪ ಭಾಳಷ್ಟು ಬಾರಿ ಹೇಳ್ತಾರೆ. ಬಟ್ ನನಗೆ ಎಲ್ಲೂ ಇವತ್ತು ಅವಶ್ಯಕತೆ ಅನ್ನಿಸ್ತಾ ಇಲ್ಲ ನನಗೆ ನನ್ನ ರಾಜಕಾರಣಕ್ಕೆ ಬಂದಿರೋದ್ರಿಂದ ಇರಬಹುದು, ಅಥವಾ ಹಾಗೇನೂ ಕೂಡ ಇರ್ಬೋದು, ಎಲ್ಲೋ ನನಗೆ ನಂಬಿಕೆ ಬರ್ತಾ ಇಲ್ಲ. ಟ್ರಸ್ಟ್ ಇಶ್ಯೂಸ್ ಸ್ವಲ್ಪ ಜಾಸ್ತಿನೇ ನನಗೆ ಎಫೆಕ್ಟ್ ಆಗಿರೋದ್ರಿಂದ ಭಾಳ ಕಷ್ಟ. ಯಾರನ್ನಾದರೂ ಒಬ್ಬರನ್ನ ಸಂಪೂರ್ಣವಾಗಿ ನಿಮ್ಮನ್ನು ಮೀರಿ ನೀವು ನಂಬಿಕೆಯನ್ನು ಅವ್ರ ಮೇಲೆ ಇಡೋದಕ್ಕೆ ನನಗೆ ಧೈರ್ಯ ಬರ್ತಾ ಇಲ್ಲ. ಸೊ ಆ ವಿಚಾರ ಅದು ಬಿಟ್ಟರೆ ನನ್ನ ತಂದೆ ತಾಯಂದ್ರಿಗೆ ಪಾಪ ಈಗಲೂ ಕೂಡ ಸಾಕಷ್ಟು ನೋವಿದೆ ಆ ವಿಚಾರದಲ್ಲಿ. ಈಗಲೂ ಅಮ್ಮ ಹೇಳ್ತಿರ್ತಾರೆ ಯಾವಾಗಲಾದರೂ, ನೋಡಪ್ಪ, ಯೋಚನೆ ಮಾಡಪ್ಪ ಅಂತ.
ನಾನು ಇಲ್ಲಮ್ಮ ನಾನು ಇವಾಗ ಬ್ಯುಸಿ ಆಗೋಗಿರೋದ್ರಿಂದ ರಾಜಕಾರಣದಲ್ಲೂ ಕೂಡ ಬ್ಯುಸಿಯಾಗಿದ್ದೀನಿ. ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಎಲ್ಲೇ ಹೋದರೂ ಮಕ್ಳುಗಳು ತುಂಬ ಖುಷಿಯಿಂದ ಬಂದು ನನ್ನನ್ನು ಮಾತಾಡಿಸ್ತಾರೆ. ಎಲ್ಲೋ ಅವರೇ ನನ್ನ ಮಕ್ಕಳು ಅನ್ನೋ ರೀತಿ ನನಗೆ ಸಂತೋಷ ಇದೆ, ಸಂತೃಪ್ತಿ ಇದೆ, ನನ್ನ ಕುಟುಂಬ ಇದೆ. ಹಾಗಾಗಿ ಅದ್ರ ಅವಶ್ಯಕತೆ ನನಗೆ ಕಂಡು ಬರ್ತಾ ಇಲ್ಲ ಮತ್ತು ಧೈರ್ಯ ಬರ್ತಾ ಇಲ್ಲ ನನಗೆ. ಅಲ್ಲ, ನಾನು ಆಗಲೇ ಹೇಳಿದೆ ಏನಂತಂದರೆ, ಈಗ ನೀವು ಬರೇ ಕುಸುಮ ಅಷ್ಟೇ ಅಲ್ಲ, ನೀವು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರೋರು. ಮತ್ತು ನೀವು ಹೇಳ್ದಂಗೆ ಯಾರ್ಯಾರೋ ನಿಮ್ಮನ್ನು ಎಲ್ಲ ನಿಮ್ಗೆ ಗೊತ್ತಿರಬೇಕು, ರಾಜರಾಜೇಶ್ವರಿ ನಗರದವರೇ ಇರಬೇಕು ಅಂತೇನಿಲ್ಲ. ದೂರದಿಂದ ನೋಡ್ತಿರುವಂಥ ಜನ, ವಿಶೇಷವಾಗಿ ಮಹಿಳೆಯರು, ಇನ್ನೂ ವಿಶೇಷವಾಗಿ ಯುವತಿಯರು, ಅವ್ರಿಗೂ ಅದು ಬರೀ ಮದುವೆ ವಿಷಯದಲ್ಲಿ ಅಂತಲ್ಲ, ಕೆಲಸದ ವಿಷಯದಲ್ಲಿ, ಇನ್ನೊಂದೇನೋ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗಿರುತ್ತೆ. ಅವ್ರಿಗೊಂದು ಸ್ಫೂರ್ತಿ ಬೇಕಿರುತ್ತೆ, ಒಂದು ಮಾಡೆಲ್ ಬೇಕಿರುತ್ತೆ. ಓಕೆ ಅಪ್ಪ, ನಾನು ಏನೋ ಮಾಡ್ಬೋದು, ಅಥವಾ ಈ ಕಹಿ ಘಟನೆಯನ್ನು ಮರಿಬೋದು, ಈ ಹಂತವನ್ನು ದಾಟ್ಬೋದು ಅನ್ನೋ ರೀತಿ ಅದು ಹಂಗೆ ಅಂದ್ಕೊಳ್ಳಿಕ್ಕೆ ಅವ್ರಿಗೊಂದು ಮಾಡೆಲ್ ಬೇಕಿರುತ್ತೆ, ಒಂದು ಸ್ಫೂರ್ತಿ ಬೇಕಿರುತ್ತೆ, ಏನೋ ಬೇಕಿರುತ್ತೆ. ಸೊ ಹಂಗಾಗೋದು ಅಂಥವ್ರಿಗಾದರೂ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನನ್ನ ಪ್ರಕಾರ ನನಗೆ ಜೀವನದಲ್ಲಿ ಆಗಿರೋವಂಥ ಘಟನೆಗಳಿಂದ ನಾನು ಕಲ್ತಂಥದ್ದು, ನೀವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಡಿಪೆಂಡೆನ್ಸಿ ಒಂದು ಸರ್ತಿ ಯಾರ ಮೇಲಾದರೂ ನೀವು ಡಿಪೆಂಡ್ ಆಯಿತು ಅಂತ ಅಂದರೆ ಅದು ಯಾರೇ ಇರ್ಬೋದು, ತಂದೆ ತಾಯಿಂದ್ರೆ ಇರ್ಬೋದು, ಸಹೋದರ ಸಹೋದರಿಯರು ಇರ್ಬೋದು, ಅಥವಾ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಯಾರ ಮೇಲಾದ್ರೂ ನೀವು ಡಿಪೆಂಡೆನ್ಸಿ, ಹೆಣ್ಮಕ್ಳು ಪ್ರಮುಖವಾಗಿ ಡಿಪೆಂಡೆಂಟ್ ಆಗಿರಲೇಬಾರ್ದು. ಯಾರೂ ಕೂಡ ನಿಮ್ಮನ್ನು ಇದು ನನ್ನ ಮನೆ, ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳೋ ಅಂಥ ಸಂದರ್ಭಗಳು ಬಂದಾಗ ನಾವು ಆ ಸಂದರ್ಭದೊಳಗೆ ಸಿಕ್ಕಾಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು, ಭಾಳ ಮುಖ್ಯ. ಆರ್ಥಿಕವಾಗಿ ಸ್ವಾವಲಂಬನೆ ಏನಿದೆ ಭಾಳ ಮುಖ್ಯ ಇರುತ್ತೆ ಹೆಣ್ಮಕ್ಳಿಗೆ. ಅದನ್ನು ಅಚೀವ್ ಮಾಡಿಕೊಂಡು ನಿಮ್ಮ ಇಂಡಿಪೆಂಡೆಂಟಾಗಿ ನೀವು ಬದುಕೋದನ್ನು ಕಲ್ತ ಮೇಲೆ ನಿಮಗೆ ಕಂಪ್ಯಾನಿಯನ್ಶಿಪ್ ಇರ್ಬೋದು, ಕೆಲಸದ ವಿಚಾರಗಳಲ್ಲಿರ್ಬೋದು, ಅದನ್ನು ನೀವು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಆದರೆ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಿ ಇಲ್ಲ ನಾನು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಬದುಕ್ತೀವಿ ಅಂತ ಹೇಳಿದಾಗ ಆ ಅವಲಂಬನೆ ಇದೆಯಲ್ಲ, ಅದು ನಿಮಗೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಯಾರಿಗೂ ಗೊತ್ತಿರಲ್ಲ. ಆ ಅವಲಂಬನೆಯೇ ನಿಮಗೆ ಸಾಕಷ್ಟು ಒಂದು ಮುಳುವಾಗುವಂಥ ಸಂದರ್ಭಗಳು ಸೃಷ್ಟಿಯಾದರೂ ಆಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ನಾನು ಮದುವೆನೇ ಎಲ್ಲ ಅಂತಲೂ ಹೇಳೋದಲ್ಲ, ಅಥವಾ ಮದುವೆ ಆಗದೇ ಇರಬೇಕು ಅಂತ ನಾನು ಹೇಳ್ತಿಲ್ಲ. ಖಂಡಿತವಾಗ್ಲೂ ಐ ಸ್ಟಿಲ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್. ಯಾಕಂದರೆ ನಾವು ಒಟ್ಟು ಕುಟುಂಬದಲ್ಲಿ ಬೆಳೆದಂಥದ್ದು. ಇವತ್ತು ನನ್ನ ತಂದೆ ತಾಯಿ ಜೀವನ ಮಾಡ್ತಿರೋದು ನೋಡಿರ್ಬೋದು, ಎಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಲ್ಲಿ ಜೀವನ ಮಾಡ್ತಿರೋದು. ಐ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಬಟ್ ನನ್ನ ವೈಯಕ್ತಿಕವಾಗಿ ನನಗೆ ಧೈರ್ಯ ಬರ್ತಿಲ್ಲ. ಬಿಟ್ಟರೆ ಮದುವೆ ಆಗಲೇಬಾರ್ದು ಅಂತ ನಾನು ಯಾರಿಗೂ ಹೇಳಲ್ಲ, ಅಥವಾ ಕಂಪ್ಯಾನಿಯನ್ಶಿಪ್ ಇರಲೇಬಾರ್ದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಏನೇ ಮಾಡೋಕ್ಕೆ ಮುಂಚೆ ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲೇಬೇಕು. ಹೆಣ್ಮಕ್ಳು ಮುಖ್ಯವಾಗಿ ಸ್ವಾವಲಂಬಿಗಳು, ಆರ್ಥಿಕವಾಗಿ ಆರ್ಥಿಕವಾಗಿ ಅನ್ನೋದ್ರ ಜೊತೆಗೆ ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವಂಥ ಎಲ್ಲ ವಿಷಯದಲ್ಲೂ ತಾವೇ ನಿರ್ಧಾರ ಮಾಡೋ ರೀತಿ ಇರಬೇಕು. ಇವನ್ ಬೌದ್ಧಿಕವಾಗಿ, ಹೌದು, ಬೌದ್ಧಿಕವಾಗಿ, ಆರ್ಥಿಕವಾಗಿ ಎಲ್ಲ ಕಡೆನೂ ನಿಮ್ಮ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಷ್ಟು ಶಕ್ತಿ ನೀವು ಬೆಳೆಸ್ಕೊಂಡಾಗ ಮುಂದೆ ಜೀವನ ಅಂತ ಇದು ಅನ್ಸೋದಿಲ್ಲ. ಏನೇ ಆದರೂ ನಾವು ಎದುರಿಸ್ತೀವಿ ಅನ್ನೋ ಒಂದು ಶಕ್ತಿ ನಮಗೆ ಆಟೋಮ್ಯಾಟಿಕಲಿ ನಮಗೆ ಬಂದ್ಬಿಡುತ್ತೆ. ನಮ್ಗೆ ಆ ಮಟ್ಟದ ಧೈರ್ಯ ಬಂತು ಅಂದರೆ ನಮ್ಮ ನಿರ್ಧಾರಗಳು ನಾವು ತೆಗೆದುಕೊಳ್ತಿದ್ದೀವಿ, ನಾವು ನಮ್ಮ ಜೀವನನ ನಮ್ಮ ರೀತಿಯಲ್ಲಿ ಬದುಕುವಂಥ ಶಕ್ತಿ ನಮಗಿದೆ ಅಂತ ಅಂದಾಗ ನಿಮ್ಗೆ ಏನೇ ಕಷ್ಟ ಬಂದರೂ ಎದುರಿಸೋ ಶಕ್ತಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಸೊ ಅದು ಹೆಣ್ಮಕ್ಳಲ್ಲಿ ಬೆಳೆಸ್ಕೋಬೇಕು. ಮತ್ತೊಂದು, ಈಗ ನೀವು ಪಬ್ಲಿಕ್ ಲೈಫಲ್ಲಿ ಇದ್ದೀರಲ್ವ, ನೀವು ಹೇಳ್ತಿದ್ರಿ ಎಷ್ಟೆಲ್ಲ ಸವಾಲಿರುತ್ತೆ, ಪ್ರತಿ ನಡೆ ಸವಾಲಿರುತ್ತೆ ಅಂತ. ಪಬ್ಲಿಕ್ ಲೈಫ್ ಅಂದರೆ ಬರೀ ರಾಜಕಾರಣ ಅಷ್ಟಲ್ಲ, ಇವನ್ ಯಾರೋ ಸಿನಿಮಾಗೆ ಬರಬೇಕು ಅಂದರೆ, ಅಥವಾ ಬೇರೆ ಬೇರೆ ಅಧಿಕಾರಿ ಆಗಲಿಕ್ಕೆ ಅಥವಾ ಅಡ್ವೊಕೇಟ್ ಆಗಲಿಕ್ಕೆ ಮಹಿಳೆಯರಿಗೆ ನಾನಾ ರೀತಿಯ ಸಮಸ್ಯೆಗಳು ಇರ್ತವೆ. ವಿಶೇಷವಾಗಿ ನೇರವಾಗಿ ಪಬ್ಲಿಕ್ ಕನೆಕ್ಟ್ ಆಗುವಂಥದ್ದು ಅಂದರೆ ನಿಮ್ಮ ರಾಜಕಾರಣದ ಬಗ್ಗೆ ಒಂದು ಜನರಲ್ ಆದ ಒಪಿನಿಯನ್ ಏನಿದೆ, ಅಯ್ಯೋ ಅದು ನಮಗಲ್ಲಪ್ಪ, ನಾವು ನೀಗಕ್ಕಾಗಲ್ಲ ಅಲ್ಲಿ ಅನ್ನುವಂಥ ಒಂದು ಒಪಿನಿಯನ್ ಇದೆ. ಅದರಲ್ಲೂ ಮಹಿಳೆಯರಿಗೆ ಆ ರೀತಿ ಇದೆ. ಸೊ ನೀವು ಆ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವೇನು ಹೇಳ್ತಿದ್ದೀರಿ ಅದನ್ನೇ ಖಂಡಿತವಾಗ್ಲೂ ನಿಜ ಇದೆ. ಎಲ್ಲೋ ರಾಜಕಾರಣ ಅಂತಂದರೆ ಆಗಲ್ಲ ಅಂತ ಹೇಳೋದೇ ಹೆಚ್ಚು ಹೆಣ್ಮಕ್ಳು. ಅಯ್ಯೋ ನಮಗಲ್ಲ ಅದು,
ಆ ಪ್ರಪಂಚನೇ ನಮಗಲ್ಲ, ಕಷ್ಟ ಇದೆ ನಮಗೆ, ಅಲ್ಲಿ ನಾವು ನೀಗೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿರೋರೇ ಹೆಚ್ಚು. ಆದರೆ ಇವತ್ತಿನ ಸಂದರ್ಭದಲ್ಲಿ ಈಗಿರುವಂಥ ನಾವು ಪರಿಸ್ಥಿತಿಯಲ್ಲಿ ಹೆಚ್ಚಿನ ಹೆಣ್ಣುಮಕ್ಕಳು ಬಂದಾಗ ಮಾತ್ರ, ಯಾಕೆ ನಾವು 50% ಹೆಣ್ಮಕ್ಳಿದ್ದೀವಿ, ಇನ್ನು ಉಳಿದ 50% ಗಂಡು ಮಕ್ಳಿಗೆ ಜನ್ಮ ನೀಡ್ತಿರೋರು ಇದೇ 50% ಹೆಣ್ಮಕ್ಳೇ. ಸೊ ಹಾಗಾಗಿ ನಮ್ಮ ನಿರ್ಧಾರಗಳನ್ನು ನಾವು ಗಂಡಸ್ರ ಕೈಲಿ ಕೊಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನೀವು ಧ್ವನಿ ಎತ್ತಿ ಅಥವಾ ನಮ್ಮ ಬಗ್ಗೆ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ಎಷ್ಟೋ ವಿಚಾರಗಳಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ ಇದೆ. ಹೆಣ್ಮಕ್ಳ ಸಮಸ್ಯೆಗಳಿರ್ಬೋದು, ಅವ್ರ ಹೋರಾಟಗಳಿರ್ಬೋದು. ಹಾಗಾಗಿ ಹೆಚ್ಚಿನ ಹೆಣ್ಮಕ್ಳು ರಾಜಕಾರಣಕ್ಕೆ ಬಂದಾಗ ಇನ್ನೂ ಸ್ವಲ್ಪ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ, ನಮ್ಮ ಸಮಾಜ ಒಂದು ಮಟ್ಟಕ್ಕೆ ಮೇಲೆ ಹೋಗೋಕ್ಕೆ ಸಾಧ್ಯ ಇದೆ. ಹೆಣ್ಮಕ್ಳಿಗೆ ಅವಕಾಶಗಳಿದೆ, ರಾಜಕಾರಣದಲ್ಲಿ ಅವಕಾಶಗಳು ತುಂಬ ಇದೆ. ಆದರೆ ಧೈರ್ಯ ಮಾಡ್ತಿಲ್ಲ ಹೆಣ್ಮಕ್ಳು, ನಮ್ಮ ಕೈಲಿ ಆಗುತ್ತಾ ಆಗಲ್ವಾ ಅಂತ. ಆದರೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಅವಕಾಶ ಇದೆ. ಹೆಚ್ಚು ಹೆಣ್ಮಕ್ಳು, ವಿದ್ಯಾವಂತ ಹೆಣ್ಮಕ್ಳು ಹೆಚ್ಚು ರಾಜಕಾರಣಕ್ಕೆ ಬಂದಾಗ ಮಾತ್ರನೇ ಸಮಾಜ ಒಂದು ರೀತಿ ಎಲ್ಲೋ ಒಂದು ಕಡೆ ಹೋರಾಟಗಳು ನಿಜವಾಗ್ಲೂ ಇದೆ. ಆದರೆ ಎಲ್ಲ ಕಡೆ ಇದೆ ಹೋರಾಟ. ನೀವು ಮನೇಲಿ ಏನೂ ಕೆಲಸಕ್ಕೆ ಹೋಗದೆ ಮನೆ ನೋಡ್ಕೋತಿದ್ರು ಹೋರಾಟ ಮಾಡಬೇಕು. ನೀವು ನಿಮ್ಮ ಮನೆಯವರು ಬಂದು ಒಂದು 1,000 ರೂಪಾಯಿ ತಂದುಕೊಡ್ತಿದ್ದೀನಿ, ಇಷ್ಟೇ ನನ್ನ ಕೈಲಿ ಆಗೋದು ಈ ತಿಂಗಳು ಅಂತಂದರೆ ಆ 1,000 ರೂಪಾಯಲ್ಲಿ ನೀವು ಜೀವನ ಮಾಡಬೇಕು, ಅದು ಹೋರಾಟನೇ. 1,000 ರೂಪಾಯಲ್ಲಿ ಒಂದು ಸಂಸಾರ ನಡೆಸಬೇಕು ಅಂತಂದರೆ ಅದು ಹೋರಾಟನೇ. ಎಲ್ಲ ಕ್ಷೇತ್ರಗಳಲ್ಲೂ ಹೋರಾಟ ಇದೆ. ರಾಜಕಾರಣ ಹೆಂಗೆ ಅಂತಂದರೆ ಎಲ್ಲರೂ ಆ ರೀತಿ ತುಂಬ ಜಾಸ್ತಿ ಆ ರೀತಿ ಅಂದ್ಬಿಟ್ಟಿದ್ದಾರೆ, ಇಲ್ಲ ರಾಜಕಾರಣದಲ್ಲಿ ಕಷ್ಟ ಇದೆ ಅಂತ. ನೀವು ಎಲ್ಲೇ ಹೋಗಿ, ನೀವು ಜರ್ನಲಿಸಮ್ ತೊಗೊಳ್ಳಿ, ಅಲ್ಲೂ ಹೋರಾಟ ಇದೆ. ಅಡ್ವೊಕೇಸಿ ತೊಗೊಳ್ಳಿ, ಅಲ್ಲೂ ಹೋರಾಟ ಇದೆ. ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಅಲ್ಲೂ ಹೋರಾಟ ಇದೆ. ಮನೆಗಳಲ್ಲೂ ಕೂಡ ಹೋರಾಟ ಇದೆ. ಎಲ್ಲ ಕಡೆ ಹೋರಾಟ ಇದೆ. ಬಟ್ ಇದೊಂದು ಹೆಚ್ಚು ಸ್ವಲ್ಪ ಪ್ರಚಲಿತವಾಗಿ ಇಲ್ಲೇ ಜಾಸ್ತಿ ಹೋರಾಟ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲ ಹೋರಾಟಗಳನ್ನು ನೀವು ಸರಿಯಾಗಿ ನಿಭಾಯಿಸ್ತಾ ಇರಬೇಕಾದ್ರೆ ರಾಜಕಾರಣದಲ್ಲೂ ಹೋರಾಟ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಜಯ ಸಿಗತ್ತೆ. ಸೊ ಸ್ವಲ್ಪ ತಾಳ್ಮೆ ಇರಬೇಕು. ನನಗೆ ನನ್ನ ಸೋಲು ಕಲಿಸಿರೋದು ಒಂದೇ, ತಾಳ್ಮೆ. ಯಾವಾಗಲೂ ಹೇಳ್ತಾರೆ, ಗೆಲುವು ಅಹಂಕಾರ ತರಿಸಿದ್ರೆ ಸೋಲು ತಾಳ್ಮೆಯನ್ನು ತರಿಸುತ್ತೆ ಅಂತ. ಅದು ನಿಮ್ಗೆ 2 ಸೋಲು. ಹೌದು, ನನಗೆ ಭಾಳ ತಾಳ್ಮೆ. ಮನೆಯಲ್ಲಿ ಇಷ್ಟು ತಾಳ್ಮೆ ಇರಲ್ಲ, ಆಚೆಗಡೆ ನನಗೆ ಭಾಳ ತಾಳ್ಮೆ. ಮನೇಲಿ ನಮ್ಮ ತಾಯಿ ಅಂತಿರ್ತಾರೆ, ನಿನ್ನ ಮನೇಲಿ ಬಂದರೆ ನನ್ನ ಮೇಲೆ ಕೂಗಾಡ್ತೀಯ, ಅರ್ಚಾಡ್ತೀಯ, ಆಚೆಗಡೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀಯ, ಯಾರು ಏನಂದ್ರೂ ಹೌದಾ ಆಯಿತು ಅಂತ ಕೇಳಿಸ್ಕೊತೀಯ ಅಂತ. ಅಷ್ಟು ತಾಳ್ಮೆ ಕಲಿಸುತ್ತೆ ರಾಜಕಾರಣ. ಎಲ್ರಿಗೂ ಹಂಗೆ ಅಮ್ಮ ಅಂದರೆ ಅಮ್ಮನ ಮೇಲೆ ಒಬ್ಬರ ಮೇಲೇ ನಾವು ಗಲಾಟೆ ಮಾಡ್ಬೋದು, ಜಗಳ ಮಾಡ್ಬೋದು. ಯಾಕಂದರೆ ಪಾಪ ತಾಯಂದ್ರು ಏನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಏನೇ ಮಾಡಿದ್ರು ನಾಳೆ ತಾಯಿ ಬಂದು ಇಲ್ಲ ನಾನೆಲ್ಲ ಮರ್ತು ಬಿಡ್ತೀನಿ ಅಂತ ಹೇಳಿ ಅಪ್ಕೊಳ್ಳೋದಾಗಿರ್ಬೋದು, ಕ್ಷಮಿಸೋವಂಥದ್ದಾಗಿರ್ಬೋದು, ಮಾಡೋವಂಥದ್ದು. ಮೇಡಮ್, ಇನ್ನೊಂದು ಅಂದರೆ ಈಗ ನೀವು ಮಹಿಳೆಯರ ಇದ್ರ ಬಗ್ಗೆ ಮಾತಾಡಿದಿರಲ್ಲ, ಸೊ ಈ ರಾಜಕಾರಣನ ಹೊರತುಪಡಿಸಿ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಬೇರೆ ಏನಾದರೂ ಅಂದರೆ ಅವ್ರನ್ನ ಎಂಪವರ್ ಮಾಡೋಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಅವೇರ್ನೆಸ್ ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಬೇರೆ ಏನಾದರೂ ಮಾಡ್ತಿದ್ದೀರಾ? ಇಲ್ಲ, ನನ್ನ ಮುಖ್ಯ ಉದ್ದೇಶ ಇರುವಂಥದ್ದೇ ಆರೋಗ್ಯ. ಮತ್ತು ಮಹಿಳೆಯರಲ್ಲಿ ಹೆಚ್ಚು ಒಂದು ರೀತಿ ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ಲ, ಬರೀ ಬೇರೆಯವ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ಸೊ ಆರೋಗ್ಯ ಸೇವೆಗಳಲ್ಲಿ, ಹಾಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅಂತ ಹೇಳಿ ಈ 2 ದೃಷ್ಟಿಯಿಂದ ಅಫ್ಕೋರ್ಸ್ ವಿದ್ಯೆಯನ್ನು ಕೂಡ ಗುರಿಯಾಗಿಟ್ಕೊಂಡು ಈ 3ರಲ್ಲಿ ನಾನು ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಕೆಲಸಗಳನ್ನ ಹೆಚ್ಚು ಮಾಡಲಿಕ್ಕೆ ಒತ್ತನ್ನು ನೀಡ್ತಾ ಇದ್ದೀನಿ. ಮಹಿಳೆಯರು ಸದೃಢವಾಗಿದ್ದರೆ ಸಮಾಜ ಸದೃಢವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಂದು, ದೃಢವಾದ ನಂಬಿಕೆ. ಜೀವನದ ಎಕ್ಸ್ಪೀರಿಯನ್ಸಿಂದ ಇರ್ಬೋದು, ನಾನು ನೋಡಿರೋವಂಥವ್ರಿಂದ ಇರ್ಬೋದು, ಒಂದು ಮಹಿಳೆ ಯಾವಾಗ ಸದೃಢಲಾಗಿರ್ತಾಳೆ, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವೆಲ್ಲವನ್ನೂ ಕೂಡ ಆಕೆ ಸದೃಢವಾಗಿದ್ದರೆ ಸಮಾಜ ಸದೃಢವಾಗಿರುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಒತ್ತನ್ನು ನೀಡ್ತಾ ಇದ್ದೀನಿ. ಮತ್ತೊಂದು, ಇದು ಒಂದು ಸ್ವಲ್ಪ ಪೊಲಿಟಿಕಲ್ ಕ್ವಶನ್ ಅನ್ನೋ ರೀತಿ ಆಗುತ್ತೆ. ಏನಂದರೆ ಈಗ ನೋಡಿ, ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ. ಅದರಲ್ಲಿ ಅದು ಹೆಚ್ಚು ಮಹಿಳಾ ಪರವಾಗಿರುವಂಥವು ಅಥವಾ ಮಹಿಳಾ ಕೇಂದ್ರಿತವಾಗಿರುವಂಥ ಯೋಜನೆಗಳು. ನಿಮ್ಮ ಪ್ರಕಾರ ಈ ಯೋಜನೆಗಳು ಎಷ್ಟು ಪರಿಣಾಮಕಾರಿಯಾಗಿದ್ದಾವೆ, ಹೇಗೆ ರೀಚ್ ಆಗ್ತಿದ್ದಾವೆ, ಇದಕ್ಕೆ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಇಲ್ಲ, ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಯಾಕಂದರೆ ಒಂದು ಮಹಿಳೆಯ ಅಕೌಂಟಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಿದೆ ಅಂತ ಅಂದರೆ ಆಕೆ, ನಾನು ಹೇಳಿದೆ ನಿಮಗೆ, ಯಾರು ಕೂಡ ಒಂದು ಮಹಿಳೆಗೆ ಭಾಳ ಮುಖ್ಯವಾಗಿರುವಂಥದ್ದು, ಯಾರು ಕೂಡ ನಿನ್ನನ್ನು ತುಚ್ಛವಾಗಿ ಅಥವಾ ನೀನು ಏನೂ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡೋದು. ಯಾವಾಗ ಅಂತಂದರೆ ನಾವು ಯಾರ ಹತ್ರ ಆದರೂ ಕೈ ಒಡ್ಡಿದಾಗ
ಅವ್ರಿಗೊಂದು ಅಧಿಕಾರ ಕೊಡ್ತಿದ್ದೀವಿ, ನಮಗೆ ಕೊಡೋವಂಥ ಕೈಗಳಿಗೆ ಅಧಿಕಾರ ಕೊಡ್ತಿದ್ದೀವಿ. ಏನಂತ, ನಾನು ನಿನ್ನ ಹತ್ರ ಇಸ್ಕೊತಾ ಇದ್ದೀನಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅನ್ನೋ ಒಂದು ಎಲ್ಲೋ ಆ ಒಂದು ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲೋ ಈ ಬೇಡೋ ಅಂಥ ಕೈಯನ್ನು ನಾವೇ ನಮ್ಮ ಅಕೌಂಟಿಂದ ತೆಗೆದು ಕೊಡೋ ಅಂಥ ಕೈಯನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತವಾಗ್ಲೂ ಜನಗಳು, ಹೆಣ್ಮಕ್ಳು ಮುಖ್ಯವಾಗಿ, ನೀವು ಹಳ್ಳಿಗಾಡಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಬಹುಶಃ 1,000 ರೂಪಾಯಿ 2,000 ರೂಪಾಯಿಗೆ ಬೆಲೆ ಇಲ್ಲದೆ ಇರಬಹುದು. ಆದರೆ ಹಳ್ಳಿ ಹೆಣ್ಮಕ್ಳುಗಳನ್ನ ನೀವು ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಎಷ್ಟೋ ಶಕ್ತಿ ಬಂದಿರೋ ರೀತಿ ಇವತ್ತು ಆ 2,000 ರೂಪಾಯಿ ಬರ್ತಿರುವಂಥದ್ದು ಇರ್ಬೋದು, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಶಕ್ತಿ ಯೋಜನೆ ಇರಬಹುದು, ಅಥವಾ ಉಚಿತವಾಗಿ ಕರೆಂಟ್ ಕೊಡ್ತಿರೋವಂಥದ್ದು ಇರ್ಬೋದು. ಹೀಗೆ ಎಲ್ಲ ಯೋಜನೆಗಳು ಮಹಿಳಾ ಪ್ರಧಾನವಾಗಿರುವಂಥ ಯೋಜನೆಗಳೇ ಹೆಚ್ಚಾಗಿರೋದ್ರಿಂದ ಇವತ್ತು ಅವ್ರಿಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿದೆ. ಸೊ ಬೇಡೋ ಕೈಯನ್ನು ಕೊಡೋ ಅಂಥ ಕೈಯನ್ನು ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಹಾಗಾಗಿ ಮಹಿಳೆಯರಿಗೆ ಸಾಕಷ್ಟು ಶಕ್ತಿಯನ್ನು ತುಂಬ್ತಾ ಇದೆ, ಆರ್ಥಿಕವಾಗಿ ಶಕ್ತಿಯನ್ನು ತುಂಬ್ತಾ ಇದೆ. ಆರ್ಥಿಕ ಶಕ್ತಿ ಬಂದಿದ ತಕ್ಷಣ ಅವ್ರಿಗೂ ಕೂಡ ಮಾನಸಿಕವಾಗಿ ಸಮಾಜದಲ್ಲಿ ಒಂದು ಧೈರ್ಯ ಇದೆ. ಇಲ್ಲ, ನಾವು ಯಾರಿಲ್ಲ ಅಂದರೂ ಜೀವನ ಮಾಡಬಹುದು, ನಾನು 2,000ದಲ್ಲಿ ಜೀವನ ಮಾಡಿಬಿಡ್ತಾರೆ ಅಂತ ಅಲ್ಲ, ಎಲ್ಲೋ ಒಂದು ಆ ಸಹಾಯ ಆಗ್ತಿದೆಯಲ್ಲ ಅವರಿಗೆ, ಆ ಮಟ್ಟಿನ ಸಹಾಯ ಸಿಗ್ತಾ ಇರೋವಂಥದ್ದನ್ನು ಖಂಡಿತವಾಗ್ಲೂ ಹೆಣ್ಮಕ್ಳು ಇವತ್ತು ನೆನೆಸ್ಕೊತಾ ಇದ್ದಾರೆ. ಭಾಳಷ್ಟು ಪರಿಣಾಮಕಾರಿಯಾಗಿದೆ. ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು ಇರ್ಬೋದು, ವಿದ್ಯೆ ಕಲೀಲಿಕ್ಕೆ ಹೋಗಿರೋದು ಅಥವಾ ಕೆಲಸಗಳಿಗೆ ಹೋಗುವಂಥದ್ದು ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತು ಹೆಣ್ಮಕ್ಳು ಎಲ್ಲ ಕಡೆಯಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಹೆಜ್ಜೆ ನಾವು ಮುಂದೆ ಇದ್ದೀವಿ ಅಂತ ತಿಳಿಸೋಕ್ಕೆ ಏನು ಸಹಾಯ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯವಾಗಿ, ಅದು ಬಹಳ ಪರಿಣಾಮಕಾರಿಯಾಗಿದೆ. ಬಟ್ ಇದು ಇದೇ ಗ್ಯಾರಂಟಿಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಪಪ್ರಚಾರ ಕೂಡ ಆಗ್ತಿದೆ. ಇದರಿಂದ ಜನರನ್ನು ಏನು ಸೋಮಾರಿಗಳನ್ನು ಮಾಡಲಾಗ್ತಿದೆ, ಜನರ ಕೈಗೆ ದುಡ್ಡು ಕೊಟ್ಟು. ಆ್ಯಕ್ಚುಲಿ ಜನರು ಅನ್ನೋದ್ರಲ್ಲಿ ಇಲ್ಲಿ ಇನ್ನೊಂದು ಭಾಳ ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಮಹಿಳೆಯರ ಕೈಗೆ ದುಡ್ಡು ಕೊಡ್ತಿರೋದು, ಜನರ ಕೈಗೆ ಅಲ್ಲ. ಆದರೆ ಮಾತಾಡುವಾಗ ಏನು ಮಾತಾಡ್ತಾರೆ ಅಂತಂದರೆ ಜನರ ಕೈಗೆ ದುಡ್ಡು ಕೊಟ್ಟು ಅವರನ್ನು ಸೋಮಾರಿಗಳನ್ನಾಗಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಸೊ ಇದನ್ನು ನೀವು ಹೇಗೆ ನೋಡ್ತೀರಿ? ಇಲ್ಲ, ಆ ರೀತಿ ಆರೋಪ ಮಾಡ್ತಿದ್ದಾರಲ್ಲ ಅವರು ಬಹುಶಃ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತ ಅನ್ಕೊತೀನಿ. ನೀವು ಹೋಗಿ ಗ್ರೌಂಡಲ್ಲಿ ಹೋಗಿ ನೋಡಿದಾಗ, ನನಗೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಯಿತು, ಅಲ್ಲಿ ಹೋಗಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಹೋಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಹೆಣ್ಮಕ್ಳನ್ನ ಹಳ್ಳಿಗೆ ಹೋಗಿ ಹೆಣ್ಮಕ್ಳನ್ನ ಮಾತಾಡಿಸಿದಾಗ ಅವರಲ್ಲಿ ಇದ್ದಂಥ ಒಂದು ಆತ್ಮವಿಶ್ವಾಸ, ಏನು 2,000 ರೂಪಾಯಿ ಬರೋವಂಥದ್ದು ಇರ್ಬೋದು, ಫ್ರೀಯಾಗಿ ಬಸ್ಸಲ್ಲಿ ಹೋಗ್ತಾ ಇರೋವಂಥದ್ದು ಇರ್ಬೋದು, ಅವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರೋವಂಥದ್ದು ಇರ್ಬೋದು, ಆ ಆತ್ಮವಿಶ್ವಾಸ ನೋಡಬೇಕು. ನಿಮಗೆ ಮನುಷ್ಯ ಜೀವನ ನಡೆಸಬೇಕು ಅಂತಂದರೆ ಒಂದು ವಿಶ್ವಾಸ ಇರಬೇಕು, ಒಂದು ಹೋಪ್ ಇರಬೇಕು. ನಾಳೆ ಇದೆ ನಮಗೆ ಅನ್ನೋ ಒಂದು ಹೋಪ್ ಇದ್ದಾಗ ನಾವು ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲೋ ಆ ವಿಶ್ವಾಸವನ್ನು ಕೊಟ್ಟಿರುವಂಥದ್ದು ಇವತ್ತು ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು. ಈ ಮಟ್ಟಿಗೆ ಒಂದು ಹೆಣ್ಣನ್ನು ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಎತ್ತರದ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಈ ರೀತಿ ಅಪಪ್ರಚಾರಗಳನ್ನು ಮಾಡಿಕೊಂಡು ಯಾರು ಪಡ್ಕೋತಾ ಇದ್ದಾರೆ, ಯಾರು ಎಲ್ಲ ಗ್ಯಾರಂಟಿಗಳನ್ನು ಪಡ್ಕೋತಾ ಇದ್ದಾರೆ, ಅವರು ಎಲ್ಲರೂ ಕೂಡ ಸಂತೋಷವಾಗೇ ಇದ್ದಾರೆ, ಎಲ್ಲರೂ ಕೂಡ ಪ್ರಶಂಸೆನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಾಜಕಾರಣದ ಉದ್ದೇಶದಿಂದ, ರಾಜಕಾರಣಕ್ಕೋಸ್ಕರ ಸೋಂಬೇರಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ ಇನ್ಯಾರಿಲ್ಲ, ವಿರೋಧ ಪಕ್ಷದವ್ರು ಹೇಳ್ತಾ ಇರೋಂಥದ್ದು. ಅವರಾಗಲೇ ಆಯಿತು, ಆ ಕಡೆ ಬಂದು ಬರೀ ಸೋಂಬೇರಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮಗೆ ನೀವು ಅವಕಾಶ ಕೊಟ್ಟರೆ ಇದು ಯಾವ ಗ್ಯಾರಂಟಿಗಳು ನಾವು ಕೊಡಲ್ಲ ಅಂತ ಒಂದು ಬಾಯಲ್ಲಿ ಹೇಳ್ಬೋದಲ್ಲ. ನಾವು ಯಾವ ಗ್ಯಾರಂಟಿಗಳನ್ನು ಹೆಣ್ಮಕ್ಳಿಗೆ ಕೊಡೋದಿಲ್ಲ ಅಂತ ಹೇಳೋ ಧೈರ್ಯ ಮಾಡೋದಿಲ್ಲ ಅವರು. ಸುಮ್ಮನೆ ಮಾಡ್ತಿದ್ದಾರಲ್ಲ ರಾಜಕಾರಣದಲ್ಲಿ, ಅಪಪ್ರಚಾರ ಮಾಡಬೇಕು, ಒಂದು ರೀತಿ ನಾವು ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಿದ್ರು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಹೇಳಬೇಕು, ಅದನ್ನು ಮಾಡ್ತಿದ್ದಾರೆ. ಬಿಟ್ಟರೆ ಈ ನಿಜವಾಗ್ಲೂ ಫಲಾನುಭವಿಗಳಿದ್ದಾರೆ. ಅದರಿಂದ ಸಮಾಜವಾಗಿ, ಆರ್ಥಿಕವಾಗಿ ಎಲ್ಲರೂ ಕೂಡ ಮೇಲೆ ಹೋಗ್ತಾ ಇದ್ದಾರೆ. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ, ಅಂದರೆ ನೀವು ಟೀಚರಾಗಿ ಕೂಡ ಕೆಲಸ ಮಾಡಿದ್ರಿಂದ, ಒಬ್ಬ ಮಹಿಳೆಗೆ ಶಿಕ್ಷಣ ಎಲ್ರಿಗೂ ಮುಖ್ಯ, ಅದರಲ್ಲಿ ಮಹಿಳೆಯರಿಗೆ ಎಷ್ಟು ಮುಖ್ಯ, ಎಷ್ಟು ಮಹತ್ವ ಅಂತ ಶಿಕ್ಷಣ ಬಹಳ ಮುಖ್ಯ ಇದೆ ಇವತ್ತು. ನೀವು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಭಾಳಷ್ಟು ಎಲ್ಲರಿಗೂ ಗೊತ್ತಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ, ಒಂದು ಹೆಣ್ಣುಮಗಳು ಕಲಿತ್ರೆ ಇಡೀ ಕುಟುಂಬ ಕಲಿಯೋ ರೀತಿ ಶಿಕ್ಷಣ ತುಂಬಾ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನಿಮ್ಗೆ ಶಿಕ್ಷಣ ಇದ್ದರೆ ನಿಮಗೆ ಅಲ್ಲಿ ಸಿಗೋವಂಥ ಒಂದು ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಹೆಣ್ಮಕ್ಳು ಮುಖ್ಯವಾಗಿ ಶಿಕ್ಷಣವನ್ನು ಬಹಳ ಒತ್ತು ಕೊಟ್ಟು, ಗಂಡು ಮಕ್ಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಪಡ್ಕೋಬೇಕು. ಯಾಕಂದರೆ ಇವತ್ತು ಸಮಾಜದಲ್ಲಿ ನೀವು ಯಾರನ್ನಾದರೂ ಎದುರಿಸ್ಬೇಕು ಅಂತಂದರೆ ಇವತ್ತು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಿದ್ದೀನಿ, ನಾನು ಯಾರು ಹಂಗಿಲ್ದೇನೂ ಬದುಕ್ಬೋದು. ಯಾಕೆಂದರೆ ನಾನು ಶಿಕ್ಷಿತಳಿದ್ದೀನಿ, ನನಗೆ ಶಿಕ್ಷಣ ಇದೆ. ನಾನು ನನ್ನ ತಲೆ ಎತ್ಕೊಂಡು ಯಾರ ಕೈ ಕೆಳಗೂ ನಾನು ಬದುಕೋ ಅವಶ್ಯಕತೆ ಇಲ್ಲ. ನನ್ನ ಶಿಕ್ಷಣದಿಂದ ನಾನೊಂದು ಕೆಲಸ ತೆಗೆದುಕೊಂಡು ಸಮಾಜದಲ್ಲಿ ತಲೆ ಎತ್ಕೊಂಡು ಜೀವನ ಮಾಡ್ಬೋದು. ಇವತ್ತು ರಾಜಕಾರಣ ಇರುತ್ತೆ, ಇಲ್ಲದೆ ಹೋಗ್ಬೋದು, ಅಥವಾ ಯಾರಾದರೂ ನನಗೆ ಸಪೋರ್ಟ್ ಇರ್ತಾರೆ, ಇಲ್ಲದೆ ಇರ್ಬೋದು. ಆದರೆ ನಾನು ಕಲಿತ ವಿದ್ಯೆ ನನಗೆ ಯಾವಾಗಲೂ ಸಪೋರ್ಟ್ ಇರುತ್ತೆ.
ಇರುತ್ತಲ್ಲ, ನಾನು ಏನು ಕಲ್ತಿದ್ದೀನಿ ಶಿಕ್ಷಣ, ಅದು ನನಗೆ ನಾನು ಸಾಯೋವರೆಗೂ, ನಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನ ಶಿಕ್ಷಣ ನನ್ನ ಜೊತೆಗಿರುತ್ತೆ. ಅದು ಒಂದೇ ನಿಮ್ಮ ಜೊತೆ ಕೊನೆವರೆಗೂ ಬರೋದು. ನಿಮ್ಮ ಆಸ್ತಿ ಕಮ್ಮಿ ಆಗ್ಬೋದು, ನಿಮ್ಮ ಜೊತೆ ಬಂಧು ಬಳಗ ಇಲ್ಲದೆ ಇರ್ಬೋದು, ಆದರೆ ನಾನು ಕಲ್ತಂಥ ಶಿಕ್ಷಣ ನಾನು ಕೊನೆ ಮಣ್ಣಲ್ಲಿ ಹೋಗೋವರೆಗೂ ಕೂಡ ನನ್ನ ಜೊತೆ ಬರುವಂಥದ್ದು ಶಿಕ್ಷಣ ಮಾತ್ರ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬಹಳ ಭಾಳ ಮುಖ್ಯ ಇದೆ ಶಿಕ್ಷಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವಿಷ್ಟು ಕುಸುಮ ಅವರ ಮಾತುಗಳು. ನೋಡಿದ್ರಿ, ಅಂದರೆ ಅವ್ರಿಗಾದಂಥ ಅವಮಾನ ಅಪಮಾನ ಅದೆಲ್ಲವನ್ನು ಮೀರಿ ಮಹಿಳೆಯರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಈ ಸಮಾಜದಲ್ಲಿ ಆಗುವಂತಹ ಕಹಿ ಘಟನೆಗಳು ಅಥವಾ ಬರುವಂಥ ಅಡೆತಡೆಗಳು ಇವನ್ನೆಲ್ಲವನ್ನು ಮೀರಿ ಯಾವ ರೀತಿ ಮುಂದಡಿ ಇಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಆಡಿದ್ದಾರೆ. ಬಹುಶಃ ಅಂದರೆ ಮಹಿಳೆಯರಲ್ಲಿ ಆ ಥರದೊಂದು ಇವರು ಕುಸುಮ ಅವರು ಹೇಳಿದ ರೀತಿ ಒಂದು ಆರ್ಥಿಕವಾದಂಥ ಸ್ವಾವಲಂಬನೆ, ಜೊತೆಗೆ ಅವರ ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಶಿಕ್ಷಣ, ಇವು ದೊರೆತರೆ ಅವ್ರದ್ದಾದರೆ, ಮಹಿಳೆಯರದಾದರೆ ಬಹುಶಃ ಈ ಸಮಾಜ ಇನ್ನಷ್ಟು ಚೆನ್ನಾಗಿರುತ್ತೆ, ಇನ್ನಷ್ಟು ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು, ಈ ಪಾಡ್ಕಾಸ್ಟ್ ಸರಣಿಯನ್ನು, ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಂತೆ ನಡೆಸ್ತಿರುವಂಥ ಪಾಡ್ಕಾಸ್ಟ್ ಸರಣಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಧರಣೀಶ್ ಬೂಕನಕೆರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.